ಒಂದು ಸಚಿವ ಸ್ಥಾನ ಮಹಿಳೆಯರಿಗೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇದೆಂತ ಪರಿಸ್ಥಿತಿ ಅಂತ ಚರ್ಚೆ ಆಗ್ತಾ ಇದೆ. ಭಾರತಕ್ಕೆ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿಯನ್ನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಯಾಕೆ ಒಂದಕ್ಕೆ ಸೀಮಿತ? ಅಷ್ಟು ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ವಾ ರಾಜ್ಯದಲ್ಲಿ? ಸೊ ಮಹಿಳೆಯರಿಗೆ ಪ್ರಾಶಸ್ತ್ಯ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ನಾನು ಒಪ್ಪೋದಿಲ್ಲ. 2 ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡಬೇಕಿತ್ತಲ್ವಾ? ಯಾರು ಇವತ್ತಿನ ತನಕ ಕರ್ನಾಟಕದ ಇತಿಹಾಸದಲ್ಲಿ ಓರ್ವ ಮಹಿಳೆಗೆ ಸಭಾಪತಿ ಅಥವಾ ಉಪಸಭಾಪತಿ ಸ್ಥಾನವನ್ನ ಕೊಟ್ಟಿರುವಂಥದ್ದು? ಅನ್ನು ತೂಗುವ ಕೈ ದೇಶವನ್ನು ಆಳುತ್ತೆ ಅಂತ ಇಂದಿರಾ ಗಾಂಧಿ ಅವರು ಮೊದಲಿಗೆ ತೋರಿಸಿದ್ದು ಅದೇ ಕಾಂಗ್ರೆಸ್ ಕೊಡಬೇಕೀಗ ಅಂತ. ಒಂದು ಲಾಸ್ಟ್ ಮೂಮೆಂಟ್ ಹ್ಯಾಸಲ್ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕೊಡಬೇಕಾದವರಿಗೆ ಅನ್ಯಾಯ ಆಗಿದೆ. ಈ ಬಾರಿ ಅಂತೂ ಕೆಲವರು ಸಹಿಸ್ಕೊಳ್ಳಲ್ಲ, ಒಂದಷ್ಟು ಭಿನ್ನಾಭಿಪ್ರಾಯಗಳಾಗ್ತವೆ. ಸಿದ್ದರಾಮಯ್ಯನವರಿಗೆ ಬೇಸರ ಆಗಿದೆ ಅನ್ನುವಂಥದ್ದು. 20 ಶಾಸಕರಲ್ಲಿ 8 ಜನ ಹೊಸಬರಿಗೆ ನಾವು ಈ ಬಾರಿ ಸೀನಿಯರ್ ಪಾರ್ಟಿ ಅಂತ ಆಗೋಗ್ಬಿಡ್ತಾ ಅಂತ ಕಾಂಗ್ರೆಸ್. ಮತ್ತೆ ಆಲೋಚನೆಗಳು ಚಿಂತನೆಗಳು ಕೂಡ ಏನು ಯುವಕತನದಿಂದ ಕೂಡಿರ್ಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ಇಲ್ಲ, ಕೋಲಾರ ಇಲ್ಲ, ಅತ್ಯಂತ ಹಿಂದುಳಿದಿರೋ ಜಿಲ್ಲೆಗಳಿವೆ. ಈ ಜಿಲ್ಲೆಗಳಿಗೆ ಮಿನಿಸ್ಟರ್ ಇಲ್ಲ ಅಂತ ಹೇಳಿದ್ರೆ ಇದು ಅನ್ಯಾಯ ಅಲ್ವಾ? ಜಸ್ಟ್ ಬಿಕಾಸ್ ಆ ಜಿಲ್ಲೆಗೆ ತಾತ್ಕಾಲಿಕವಾಗಿ ಒಂದು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂದ ತಕ್ಷಣ ಆ ಜಿಲ್ಲೆನ ಕಡೆಗಣಿಸಿದೀವಿ ಅಂತ ಖಂಡಿತವಾಗ್ಲೂ ಅಲ್ಲ. ರಾಜ್ಯ ರಾಜಕಾರಣದಲ್ಲಿ ದಂಡಯಾತ್ರೆಗಳನ್ನು ಮಾಡಿ ಗೆದ್ಕೊಂಡು ಬರ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಸೋತಿದ್ದೇ ಇಲ್ಲ 2023 ನಂತರ. ಎಲ್ಲ ಉಪಚುನಾವಣೆಗಳಲ್ಲಿ ಗೆಲುವು, ಹೋದಲ್ಲೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಹೀಗಿರೋವಾಗ ಈ ಬಾರಿ ಏನು ಮಾಡ್ತಾನೆ ನಿಮ್ಮ ಹೀರೋ? ಸೋತೋಗ್ಬಿಟ್ನಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಂಡಿದೆ. ಬಟ್ ಚಾಣಾಕ್ಷ ರಣತಂತ್ರಗಾರ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ನಮ್ಮ ಜೊತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೇನೆ ಮಹಿಳಾ ವಕ್ತಾರರು AICC ಇದ್ದಾರೆ. ಸ್ವಾತಿ ಚಂದ್ರಶೇಖರ್ ಮೇಡಮ್, ನಮಸ್ತೆ. ನಮಸ್ಕಾರ. ಇವತ್ತು ನೀವು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ರು ಅದರಿಂದ ಹೊರಗಡೆ ಬರೋದು ಚೆನ್ನಾಗಿ ಗೊತ್ತು. ಅದು ಕಾಂಗ್ರೆಸ್ಗೂ ಗೊತ್ತು, ನಿಮಗೂ ಗೊತ್ತು. ಸ್ವಲ್ಪ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಂಗಿದೆ ನೀವು ಕಾಂಗ್ರೆಸ್. ಯಾಕಂದರೆ ಮಹಿಳೆಯರಿಗೇನೆ ಸ್ಥಾನ ಇಲ್ಲ ಕಾಂಗ್ರೆಸ್ಸಲ್ಲಿ. ಒಂದು ಸಚಿವ ಸ್ಥಾನ ಮಹಿಳೆಯರಿಗೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದರೆ ಇದೆಂಥ ಪರಿಸ್ಥಿತಿ ಅಂತ ಚರ್ಚೆ ಆಗ್ತಾ ಇದೆ. ಇತಿಹಾಸವನ್ನು ಮೆಲ್ಕು ಹಾಕೋದಾದರೆ ಭಾರತಕ್ಕೆ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಮೊದಲ ಮಹಿಳಾ ರಾಷ್ಟ್ರಪತಿಯನ್ನು ಕೊಟ್ಟಿದ್ದಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಮೊದಲ ಮಹಿಳಾ ಸ್ಪೀಕರನ್ನು ಕೊಟ್ಟಿದ್ದಂಥದ್ದು ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ. ಸೊ ನಿಮಗೆ ನೆನಪಿರಬಹುದು, SM ಕೃಷ್ಣ ಅವರ ಕಾಲದಲ್ಲಿ 4 ಜನ ಮಹಿಳಾ ಸಚಿವರು, ಅದಾದ ನಂತರದಲ್ಲಿ ಪ್ರತಿಭಾನ್ವಿತ ಮಹಿಳಾ ಸಚಿವರು, ಆ್ಯಂಡ್ ಸೋನಿಯಾ ಗಾಂಧಿಯವರು UPA ಚೇರ್ಪರ್ಸನ್ ಆಗಿ ದಿ ಹೈಯೆಸ್ಟ್ ಪವರ್ಫುಲ್ ಪೊಸಿಷನನ್ನು ನೋಡಿದಂಥವ್ರು. ಈ ರೀತಿ ಮಹಿಳಾ ಪ್ರಾತಿನಿಧ್ಯವನ್ನು ಕಾಂಗ್ರೆಸ್ಸಿಗೆ ಹೇಗೆ ಕೊಡಬೇಕು ಅನ್ನೋದನ್ನು ಬಹುಶಃ ಯಾರೂ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ, ಎಸ್ಪೆಷಲಿ ವಿರೋಧ ಪಕ್ಷದವರು. ಆದರೆ ನಾನು ಒಪ್ಕೊಳ್ತೀನಿ, ಇದನ್ನು ನಾನು ಹಿನ್ನಡೆ ಅಂತ ಕರೆಯೋದಿಲ್ಲ ಈ ಒಂದು ಸಂದರ್ಭವನ್ನು. ಯಾಕೆಂತಂದರೆ ದಿಟ್ಟ ಮಹಿಳೆ, ದಿವಂತ ಮಹಿಳೆ, ಪ್ರಾಣೇಶ್ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟವನ್ನು ನಡೆಸಿ 4 ವರ್ಷಗಳ ಕಾಲ ಮಾಲ್ ಪ್ರಾಕ್ಟೀಸ್ ಆಗಿದ್ದನ್ನು ಹೈಕೋರ್ಟ್ನಲ್ಲಿ ಆಯಿತು. ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಬೇರೆ ಯಾರಾದರೂ ಆಗಿದ್ರೆ ಕೈ ಬಿಟ್ಬಿಡ್ತಿದ್ರೇನು. ಆದರೆ ಗಾಯತ್ರಿ ಶಾಂತೇಗೌಡರು ಅದನ್ನು ಹೋರಾಟವನ್ನು ನಡೆಸಿ ಗೆದ್ದುಕೊಂಡು ಬಂದು ಅವರಿಗೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ಇಚ್ಛೆಯಾಗಿತ್ತು, ಒಲವು ಕೂಡ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಕಾರಣಾಂತರಗಳಿಂದ ಕೆಲವೊಂದಿಷ್ಟು ಬಾರಿ ಟೆಕ್ನಿಕಲ್ ರೀಸನ್ಸ್ ಅಂತ ನಾವು ಕರಿತೀವಿ. ಯಾಕೆಂದರೆ ಅವರು ಪ್ರಮಾಣ ವಚನವನ್ನು MLCಗೆ ಸ್ವೀಕಾರ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದಂಥದ್ದು. ಅವರಿಗೂ ಆಶ್ಚರ್ಯ, ಹೌದಾ ನಾನು ಸಚಿವ ಸ್ಥಾನವನ್ನು ಅಲಂಕರಿಸ್ತೀನಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಅವರಲ್ಲೂ ಕೂಡ ಇತ್ತು. ಆದರೆ ಟೆಕ್ನಿಕ್ಯಾಲಿಟೀಸ್ ಒಂದೊಂದ್ಸತಿ ಏನಾಗ್ಬಿಡುತ್ತೆ ಅಂತಂದರೆ ಅವರಿನ್ನೂ MLC ಟೇಕ್ ಓವರ್ ಮಾಡಬೇಕು. ಸೊ ದೆರ್ ವರ್ ಪ್ರಾಬಬ್ಲಿ ಸರ್ಟನ್ ಟೆಕ್ನಿಕ್ಯಾಲಿಟೀಸ್ ಆಲ್ಸೋ. ಆ್ಯಂಡ್ ಹಾಗಂತ ನಾವೇನು ಅದನ್ನು ಪುರುಷರಿಗಂತೂ ಆ ಸ್ಥಾನವನ್ನು ಕೊಟ್ಟಿಲ್ಲ. ಆ ಸ್ಥಾನ ಇನ್ನೂ ಕೂಡ ವೇಕೆಂಟ್ ಇದೆ ಆ್ಯಂಡ್ ಅದು ಫಿಲ್ ಆಗುತ್ತೆ. ಹಾಗಾದರೆ ಒಂದೇನಾ ಒಬ್ಬರೇ ಮಹಿಳೆಯರಿಗೆ ಸಚಿವ ಸ್ಥಾನನ? ಯಾಕಂದರೆ 10 ಜನ ಗೆದ್ದಿದ್ದಾರೆ. ಸೊ ಇಬ್ಬರಿಗೆ ಕೊಡ್ಬೋದಿತ್ತು. ರಾಹುಲ್ ಗಾಂಧಿ ಅವರು ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಹಾಗೆ ನೋಡಿದರೆ ನಾನು ನೆನೆಸ್ಕೊಳ್ಳೋದು MP ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮಹಿಳೆಯರಿಗೆ ಕೊಟ್ಟಿತ್ತು. ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದರು, ಚಿಕ್ಕೋಡಿಯಲ್ಲಿ ಗೆದ್ದಿದ್ದಾರೆ, ಬೆಂಗಳೂರು ದಕ್ಷಿಣದಲ್ಲಿ ಕೊಟ್ಟಿದ್ದರು. ಕಾಂಗ್ರೆಸ್ ಒಂಥರ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದೆ. ಇಲ್ಲಿ 2 ಕೊಡ್ಬೋದಾಗಿತ್ತು, 3 ಕೊಡ್ತಾರೇನೋ ಅನ್ನುವಂಥದ್ದಿತ್ತು. ಯಾಕೆ ಒಂದಕ್ಕೆ ಸೀಮಿತ? ಅಷ್ಟು ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ವಾ ರಾಜ್ಯದಲ್ಲಿ? ಪ್ರಕಾಶ್ ಅವರೇ, ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗಿರುವಂಥದ್ದು, ಎಲ್ಲೆಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಐ ಆಮ್ ಟಾಕಿಂಗ್ ಪೋಸ್ಟ್ 2014, ಮೊನ್ನೆ ಕೇರಳದಲ್ಲಿ
20 ವರ್ಷಗಳ ಕಾಲ ಪಕ್ಷಕ್ಕೋಸ್ಕರ ಕೆಲಸವನ್ನು ನಿರ್ವಹಿಸಿ ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆಯಾದಂತಹ ಬಿಂದು ಅವರನ್ನು ನಾವು ಕ್ಯಾಬಿನೆಟ್ ದರ್ಜೆ ಮಂತ್ರಿಯನ್ನಾಗಿ ಕೇರಳದಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಕರ್ನಾಟಕದಲ್ಲಿ ಯಾವುದೇ ಪಕ್ಷದ ಸಂಘಟನೆಯಲ್ಲಿ, ಬೇರೆ ಪಕ್ಷಗಳ ಸಂಘಟನೆಯಲ್ಲಿ ನೋಡಿ, ವಿಮೆನ್ ವಿಂಗ್ಗೆ ಹೊರತುಪಡಿಸಿದ್ರೆ ಎಲ್ಲೂ ಕೂಡ ನೀವು ಮಹಿಳೆಯರನ್ನು ಪ್ರೈಮ್ ಪೊಸಿಷನಲ್ಲಿ ಇರೋದನ್ನು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮಲ್ಲಿ ಜನರಲ್ ಸೆಕ್ರೆಟರೀಸ್ ಇದ್ದಾರೆ ಪಕ್ಷದಲ್ಲಿ. ನಮ್ಮಲ್ಲಿ ಇವತ್ತಿನ ದಿನ ನಮ್ಮ ಪಕ್ಷದ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಓರ್ವ ಮಹಿಳೆ ಐಶ್ವರ್ಯ ಮಹಾದೇವ್ ಅವರು. ಆ್ಯಂಡ್ ನೀವು ದೆಹಲಿಯಲ್ಲಿ ನೋಡೋದಾದರೆ ಬಹಳ ಹೆಚ್ಚು ಪಕ್ಷದಲ್ಲಿ ನಾವು ಪ್ರಾತಿನಿಧ್ಯವನ್ನು ಮಹಿಳೆಯರಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಯಾರೂ ಕೂಡ ಈ ಹಿಂದೆ ಯಾವ ಸರ್ಕಾರವೂ ಕೂಡ ಕೊಡದೇ ಇರುವಷ್ಟು MLCಗಳನ್ನು ನಾವು ಈ ಬಾರಿ ಮಹಿಳೆಯರನ್ನಾಗಿ 2023ರಲ್ಲಿ ನಾವು ಆಯ್ಕೆ ಮಾಡಿರುವಂಥದ್ದು. ಸೊ ಮಹಿಳೆಯರಿಗೆ ಪ್ರಾಶಸ್ತ್ಯ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ನಾನು ಒಪ್ಪೋದಿಲ್ಲ. ಆ್ಯಂಡ್ ಭಾಳ ಅದು ಬಾಲಿಶವಾದಂಥ ಹೇಳಿಕೆ ಆಗುತ್ತೆ. ಯಾಕೆಂತಂದರೆ ಇಷ್ಟು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೀವಿ, ಇಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೀವಿ, ಎಲ್ಲದರಲ್ಲೂ ಕೂಡ ಅವ್ರನ್ನ ಫೋರ್ಫ್ರಂಟಲ್ಲಿ ನಾವು ಹೊರಗಡೆ ಕರ್ಕೊಂಡು ಬರ್ತಾ ಇರುವಂಥದ್ದು. ಆ್ಯಂಡ್ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ಟಿಕೆಟನ್ನು ಕೊಟ್ಟಿದ್ದು. ಗೆಲ್ಲೋದು ಸೋಲೋದು ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಚುನಾವಣೆಗಳಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನುವಂಥದ್ದು ಜನರಿಗೆ ಬಿಟ್ಟ ತೀರ್ಮಾನ. ಆದರೆ ಟಿಕೆಟ್ಗಳನ್ನು ಕೊಟ್ಟು ಅವರನ್ನು ಉತ್ತೇಜನ ಕೊಟ್ಟಿದ್ದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಟಿಕೆಟನ್ನು ಮಹಿಳೆಯರಿಗೆ ನಾವು ಕೊಟ್ಟಿದ್ದೀವಿ. ಮಾತಾಡುವಂಥ ಬೇರೆ ಪಕ್ಷದಲ್ಲಿ ಅವ್ರು ಯಾರ್ಯಾರಿಗೆ ಟಿಕೆಟ್ ಕೊಟ್ಟರು, ಏನೇನು ನಡೀತು ಅನ್ನೋದನ್ನು ನಾವು ಇವತ್ತಿನ ದಿನ ನೋಡಿದ್ದೀವಿ. ಆದರೆ ನಮ್ಮ ಪಕ್ಷದಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಯಂಗ್ಸ್ಟರ್ಸಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಸೊ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ನಾವು ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಈ ಬಾರಿ ಬಹಳಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಂಥದ್ದು. ಆ್ಯಂಡ್ ಒಂದು ಭಾಳ ಸ್ಪಷ್ಟವಾಗಿತ್ತು, ಹೇಗಿದ್ರೂ 2028ರಿಗೆ ಡಿಲಿಮಿಟೇಷನ್ ಆಗಬಹುದು, ಆಗದೇ ಇರ್ಬೋದು, ವಾಟ್ಸ್ ಎವರ್ ಇಟ್ ಇಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಒಂದನ್ನು ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಿದೆ ಏನಂತಂದರೆ, ಮಹಿಳೆಯರನ್ನು ನಾವು ಸಂಘಟನಾತ್ಮಕವಾಗಿ ಗುರುತಿಸಬೇಕು, ಬಳಸ್ಕೊಳ್ಬೇಕು, ಅವರನ್ನು ಇನ್ಮೇಲೆ ಫೋರ್ಫ್ರಂಟ್ ಬಿಡಬೇಕು ಕ್ಯಾಂಪೇನಿಗೆ ಅನ್ನುವಂಥ ಕಾರಣವೂ ಕೂಡ ಪ್ರಬಲವಾಗಿರುವಂಥ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು. ಅವರು ಸಂಘಟನೆಗೆ ನಾನು ಕೆಲಸ ಮಾಡ್ತೀನಿ ಅಂತ ಅವರಾಗವರೇ ಸ್ವಯಂ ಪ್ರೇರಿತವಾಗಿರಬೇಕು. ಲೇಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ರಾಜಕಾರಣದಲ್ಲಿ ಬೆಳೆದ ರೀತಿ, 2ನೇ ಬಾರಿ ಶಾಸಕಿ ಆದಾಗಲೇ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದ್ದು, ಈ ಬಾರಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಅವ್ರಿಗಲ್ಲದೆ ಇನ್ಯಾರಿಗೆ ಸಿಗಬೇಕು? ಇಷ್ಟು ಎಫಿಷಿಯೆಂಟ್ ಆಗಿ ಕಳೆದ ಬಾರಿ ಒಂದು ಸಣ್ಣ ಆರೋಪ ಬಂತು, ಒಂದು 5,000 ಕೋಟಿ ಹಗರಣ ಅಂತ, ಅದೆಲ್ಲವೂ ಕೂಡ ಒಂದಷ್ಟಿದೆ ಅದ್ರ ಬಗ್ಗೆ, ಅದು ಯಾವುದು ಪ್ರೂವ್ಡ್ ಅಲ್ಲ. ಬಟ್ ಅವ್ರಿಗೆ ಕೊಡ್ತಾರೆ, ಯಾಕೆ ಅವ್ರಿಗೆ ಸಿಗಲಿಲ್ಲ? ಸೊ ಬೆಳಗಾವಿ ರಾಜಕಾರಣದಲ್ಲಿ ಅವ್ರು ಹಿಂದೆ ಬಿದ್ದುಬಿಟ್ರ? ಮಹಿಳೆಯಾಗಿ ಅವ್ರಿಗೆ ಅವಕಾಶ ಯಾಕೆ ಸಿಗಲಿಲ್ಲ? ಮಹಿಳೆ ಅನ್ನೋದು ಸೆಕೆಂಡ್ರಿ, ಬಟ್ ಅವ್ರಿಗಿರುವಂಥ ಶಕ್ತಿ ಸಾಮರ್ಥ್ಯಕ್ಕೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅರ್ಹವಾಗಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ. 100% ನಾವು ಇಡೀ ನಮ್ಮ ಯೋಜನೆ ನಿಂತಿರುವಂಥದ್ದು ಸರ್ಕಾರದ ಯೋಜನೆ ಪಂಚ ಗ್ಯಾರಂಟಿಗಳ ಮೇಲೆ. ಆ ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖವಾದಂಥ ಯೋಜನೆ ಇವತ್ತಿನ ದಿನ ನಾವು ಮಹಿಳೆಯರು ಕೊಡ್ತಿರುವಂಥ 2,000 ರೂಪಾಯಿ. ಸೊ ಆ ಗೃಹಲಕ್ಷ್ಮಿ ಯೋಜನೆಯನ್ನು ಭಾಳ ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿದ್ದಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆ್ಯಂಡ್ ಅವರೇ ಸ್ವಯಂ ಪ್ರೇರಿತವಾಗಿ ಹೇಳಿದ್ದಾರೆ, ನಾನು ಪಕ್ಷ ಸಂಘಟನೆಯಲ್ಲಿ ನಾನು ನಿಂತ್ಕೊಳ್ತೀನಿ, ನಾನು ಮುಂದುವರಿತೀನಿ, ಅಲ್ಲಿ ನನ್ನ ಸಾಮರ್ಥ್ಯವನ್ನು ತೋರಿಸಿ ನಾನು 10 ಕ್ಷೇತ್ರ ಗೆಲ್ಸ್ಕೊಂಬರ್ತೀನಿ ಅನ್ನುವಂತಹ ಒಂದಿಷ್ಟು ಮಾತುಗಳನ್ನು ಕೂಡ ಅವರು ಆಡಿರುವಂಥದ್ದು. ಆ್ಯಂಡ್ ಅವರ ಸಾಮರ್ಥ್ಯವನ್ನು ಗುರುತಿಸೇ ಫಸ್ಟ್ ಟೈಮ್ ಅವರಿಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯನ್ನು ಕೊಡ್ತಾ ಇದ್ದಂಥದ್ದು. ಕನ್ನಡ ಸಂಸ್ಕೃತಿ ಇಲಾಖೆ ಭಾಳ ಮೇರು ಇಲಾಖೆ, ಹಾಗಂತ ಹೇಳಿ ಅದು ಎಷ್ಟೋ ಬಾರಿ ಕೇವಲ ಮಹಿಳೆಯರಿಗೆ ಮಾತ್ರ ಮೀಸಲಾಗ್ಬಿಡ್ತಿತ್ತು. ಆದರೆ ನಾವು ಅವರನ್ನು ಇಲ್ಲ, ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ನೀವು ನಡೆಸಬೇಕು, ಯಾಕೆಂತಂದರೆ 60,000 ಕೋಟಿ ವಾರ್ಷಿಕವಾಗಿ ನಾವು ಇಲಾಖೆಗಳಿಂದ ಕೊಡ್ತಾ ಇದ್ದೀವಿ. ಸೊ ಇದನ್ನು ಒಬ್ಬ ಮಹಿಳೆ ನಡೆಸಬೇಕು ಅಂತ ಹೇಳಿ ನಾವು ಅವರಿಗೆ ಆ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಂಥದ್ದು. ಆ್ಯಂಡ್ ಕೇವಲ ಅವರು ಸಚಿವೆ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರನ್ನು ಪಕ್ಷ ಅವರಿಗೆ ಇನ್ನೂ ಹೆಚ್ಚು ಸ್ಥಾನಮಾನಗಳನ್ನ ಕೊಟ್ಟು ಅವ್ರನ್ನ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಬೇಕು ಅನ್ನೋಂಥದ್ದು ಪಕ್ಷದಲ್ಲೂ ಕೂಡ ಇರುವಂಥ ಒಂದು ಯೋಜನೆಗೆ 3 ವರ್ಷಗಳಾಗಿದೆ. ಇನ್ನು ನಮಗೆ ಟೆಕ್ನಿಕಲಿ ಇರುವಂಥದ್ದು 1.5 ವರ್ಷ ಮಾತ್ರ ಚುನಾವಣೆಗೆ. ಸೊ ಈ ರೀತಿಯಾದಂಥ ದಿಟ್ಟ ಮಹಿಳೆಯರನ್ನು ನಾವು ಪಕ್ಷ ಸಂಘಟನೆಯಲ್ಲಿ ಬಳಸ್ಕೊಳ್ಬೇಕು ಮತ್ತು ಬೆಳೆಸಬೇಕು ಅನ್ನೋದು. ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಯಾಕೆಂದರೆ ಇದು ಬಹಳ ಬೇಗ ಆಗಬೇಕಿತ್ತು. ಎಲ್ರಿಗೂ ಒಂದು ರಾಂಗ್ ಮೆಸೇಜ್ ಪಾಸ್ ಆಗಿದೆ. ಕಾಂಗ್ರೆಸ್ಸಲ್ಲಿ ಮಹಿಳೆಯರಿಗೆ ಪ್ರಾಶಸ್ತ್ಯ ಇಲ್ಲ, ಜೊತೆಗೆ ಜಾತಿ ನೋಡಿಕೊಂಡು ಆ ಒಂದು ಜಾತಿ ಸಮೀಕರಣದಲ್ಲಿ ಅವರಿಗೆ ಸಚಿವ ಸ್ಥಾನ ತಪ್ಪಿದೆ. ಈಗ ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಆಗಿರ್ಬೋದು. ಸೊ ಇನ್ನೆಷ್ಟು ದಿನ ಈ ರೀತಿಯ ಒಂದು ವಿರೋಧವನ್ನು ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಮಹಿಳೆಯರ ವಿಚಾರದಲ್ಲಿ ನೋಡೋದಾದರೆ? ಈ ಎಷ್ಟು ಟೈಮಲ್ಲಿ ಇದನ್ನು DK ಶಿವಕುಮಾರ್ ಮಾಡ್ತಾರೆ ಅಂತ ಒಂದು ವಿಚಾರ ಗಮನಿಸಬೇಕು. ಇತಿಹಾಸವನ್ನು ತೆರೆದು ನೋಡಿದ್ರೆ 2008ರಲ್ಲಿ ಸಚಿವೆಯಾಗಿದ್ದಂತಹ ಶೋಭಾ ಕರಂದ್ಲಾಜೆ ಅವರು 2009ರಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ತೀವ್ರ ವಿರೋಧವನ್ನು ಅವರದೇ ಪಕ್ಷದ ಶಾಸಕರಿಂದ ಎದುರಿಸ್ತಾರೆ. ಅವರು ಮಂತ್ರಿಯಾಗಿದ್ದರೆ ನಾನು ಕೆಳಗಿಳಿತೀನಿ ಅಂತ ಮಾತಾಡಿದವರು ಇವತ್ತಿನ ದಿನ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರಾಗಿರುವಂಥವ್ರನ್ನ ನಾವು ಗಮನಿಸಿದ್ದೀವಿ. ರಸ್ತೆಗಳಲ್ಲಿ ಅವ್ರ ಬಗ್ಗೆ
ಕೆಟ್ಟದಾಗಿ ಮಾತಾಡಿರೋದನ್ನ ನಾವು ನೋಡಿದ್ದೀವಿ. ಕಿಚನ್ ಕ್ಯಾಬಿನೆಟ್ ಅಂತ ಕರೆದಿರೋದನ್ನ ನಾವು ನೋಡಿದ್ದೀವಿ. ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ದೀವಿ. ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಅವ್ರ ಮಹಿಳೆಯಾಗಿ ಅವ್ರು ಬಂದಿರುವಂಥ ಹಾದಿ ದಾರಿ, ಅವರ ಹೋರಾಟದ ಬಗ್ಗೆ ನನಗೆ ಗೌರವ ಇದೆ. ಸೊ ಈ ರೀತಿಯಾಗಿ ನಡೆಸ್ಕೊಂಡಂಥ BJP ಸರ್ಕಾರ ಅದಾದ ನಂತರದಲ್ಲಿ 2021ರಲ್ಲಿ ತಮಗೆ ನೆನಪಿರಬಹುದು, ಶಶಿಕಲಾ ಜೊಲ್ಲೆ ಅವರನ್ನು ಏಕಾಏಕಿ ಸ್ಪೆಷಲ್ ಫ್ಲೈಟ್ ಮಾಡಿ ಕರೆಸ್ಕೊಂಡಿದ್ದಂಥದ್ದು. ಅವತ್ತಿನ ದಿನ ಅವ್ರಿಗೆ ಯಾರಿಗೂ ಯೋಚನೆನೇ ಇಲ್ಲ ಓರ್ವ ಮಹಿಳೆಗೆ ಅವರು ಸೀಟ್ ಕೊಡಬೇಕು ಅಥವಾ ಅವರನ್ನು ಸಚಿವೆಯನ್ನಾಗಿ ಮಾಡಬೇಕು ಅಂತ. ಲಾಸ್ಟ್ ಮೂಮೆಂಟಲ್ಲಿ ಬಹುಶಃ ಹೈಕಮಾಂಡಿಂದ ಬಂತು ಅನಿಸುತ್ತೆ, ಹೋಗಲಿ ಪಾಪ ಒಬ್ಬ ಮಹಿಳೆಯರಿಗೆ ಕೊಟ್ಬಿಡಿ ಸಚಿವ ಸ್ಥಾನ ಅಂದಾಗ ಅವರನ್ನು ಏಕಾಏಕಿ ರಾತ್ರೋರಾತ್ರಿ ಕರೆಸ್ಕೊಂಡಿದ್ದಂಥದ್ದು. ಅದಾದ ನಂತರದಲ್ಲಿ ಮೊಟ್ಟೆ ಹಗರಣ ಅವ್ರ ಮೇಲೆ ಬಂದಂಥದ್ದು, ಇದೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಆ್ಯಂಡ್ ಮೊನ್ನೆ CJP ಹೋರಾಟದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಥಳಿಸಿದ್ರು ಕೇಂದ್ರ ಸರ್ಕಾರ ಅನ್ನೋದನ್ನ ನೀವು ಕೇಂದ್ರ ಸರ್ಕಾರ ಬಿಡಿ, ನೀವೇನೇ ಸಮರ್ಥನೆ ಮಾಡ್ಕೋಬಹುದು. ನಾನು ನಿಮ್ಮ ಹತ್ರ ನಾನು ಸಮರ್ಥನೆ ಮಹಿಳೆಯಾಗಿ ಮಾಡ್ಕೋತಾ ಇಲ್ಲ, ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ. ನಾನ್ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ಇವತ್ತಿನ ದಿನ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋ ಆರೋಪನೇ ತೆಗೆದ ನಾನು ಅಲ್ಗಳಿತಾ ಇದ್ದೀನಿ. ಮೊದಲನೇ ವಿಚಾರ. ಅಂಡ್ ಎರಡನೇ ವಿಚಾರ, ಆ ಸ್ಥಾನ ಮಹಿಳೆನ ತುಂಬೋದು, ಇನ್ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮನ್ನ ಕೇಳೋದು, ಮಹಿಳಾ ಸಚಿವೆ ಆದ್ರೆ ಅವ್ರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಗೆ ಮಾತ್ರ ಅವ್ರ ಸಚಿವೆನ, ಬೇರೆ ಖಾತೆ ನಿಭಾಯಿಸುವಂತ ಸಾಮರ್ಥ್ಯ ಮಹಿಳಾ ಶಾಸಕಿಯರಿಗೆ ಇಲ್ವಾ? ಅದು BJP, ಕಾಂಗ್ರೆಸ್, JDS ಯಾವುದೇ ಪಕ್ಷ ಆಗ್ಲಿ, ನಾನು ಕೇಳೋದು ನೀವೊಬ್ರು ಆಸ್ ಎ ಮಹಿಳೆಯಾಗಿ ಉತ್ತರ ಕೊಡಿ. ನಿಜವಾಗ್ಲೂ ಸಿಗ್ಬೇಕು ಅನ್ಸಲ್ವಾ ಬೇರೆ ಖಾತೆಗಳು? ಬೇರೆ ಇನ್ನೂ ಶಾಸಕಿಯರಿಗೆ 10 ಶಾಸಕಿಯರಲ್ಲಿ ಇನ್ನೊಬ್ರಿಗೆ ಇಬ್ಬರಿಗೆ ಅವಕಾಶ ಸಿಗಬೇಕು ಅಂತ ಅನ್ಸೋದಿಲ್ವಾ? ಯಾವುದೇ ಪಕ್ಷ ಆಗ್ಲಿ. ನಾನು ಹೇಳ್ತೀನಿ, ನಾನು ಈ ದೇಶಕ್ಕಿಂತ ನಮ್ಮ ರಾಜ್ಯ ಒಬ್ಬ ಮಹಿಳಾ ಹೋಮ್ ಮಿನಿಸ್ಟರ್ನ ನೋಡ್ಬೇಕು ಅಂತೀನಿ, ನಾನು ಒಬ್ಬ ಮಹಿಳಾ ಮುಖ್ಯಮಂತ್ರಿಯನ್ನು ನೋಡಬೇಕು ಅಂತೀನಿ. ನಾನು ಪ್ರಪ್ರಥಮ ಕರ್ನಾಟಕದ ಮಹಿಳಾ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಿಂದ ಕೊಡುಗೆಯಾಗಿ ಬರಲಿ ಈ ರಾಜ್ಯಕ್ಕೆ ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಮಹಿಳೆಯರ ಸಾಮರ್ಥ್ಯವನ್ನು, ಚಾಕಚಕ್ಯತೆಯನ್ನು ಪುರುಷರು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಅವರ ಊಹೆಗೂ ಕೂಡ ನಿಲುಕದ್ದು. ನಾನು ಯಾವ ತೊಟ್ಟಿಲನ್ನು ತೂಗುವ ಕೈ ದೇಶವನ್ನು ಆಳುತ್ತೆ ಅಂತ ಇಂದಿರಾ ಗಾಂಧಿ ಅವರ ಮೊದಲಿಗೆ ತೋರಿಸಿದ್ದು, ಅದೇ ಕಾಂಗ್ರೆಸ್ ಕೊಡ್ಬೇಕೀಗ ಅಂತ. ಕೊಡ್ತೀವಿ ಓಂ ಪ್ರಕಾಶ್, ನಾನು ಅದನ್ನೇ ಹೇಳ್ತಾ ಇರುವಂಥದ್ದು. ಎಲ್ಲೋ ಅಂದರೆ ಒಂದು ಲಾಸ್ಟ್ ಮೂಮೆಂಟ್ ಹ್ಯಾಸಲ್ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಸ್ಥಾನವನ್ನು ನಾವು ಮಹಿಳೆಯರನ್ನು ಕ್ಯಾಬಿನೆಟ್ನಲ್ಲಿ ಊಹೆ ಮಾಡ್ಕೊಳ್ತೀರಾ, ನಾವು ಈ ಕ್ಯಾಬಿನೆಟನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ, ಇದಂತೂ ಸ್ಪಷ್ಟ. ಈಗ ಉಮಾಶ್ರೀ ಅವರಿಗೆ ಏನು ಉಪಸಭಾಪತಿ ಈ ಥರದನ್ನು ಕೊಟ್ಟಿರುವಂಥದ್ದು, ಇನ್ನೂ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಭಾಳಷ್ಟು. ಅಂದರೆ ಶಾಸಕಿಯರೆಲ್ಲರೂ ಎಫಿಷಿಯೆಂಟ್ ಇದ್ದಾರೆ, ಮಾಜಿ ಮಂತ್ರಿ ಆಗಿದ್ದವ್ರು ಇದ್ದಾರೆ. ಸೊ ಇವರೆಲ್ಲರಲ್ಲಿ ನಿಮ್ಮ ಪ್ರಕಾರ ಕಾಂಗ್ರೆಸ್ ಇನ್ನೊಂದು ಸಚಿವ ಸ್ಥಾನ ಎಕ್ಸ್ಟ್ರಾ ಮಾಡಬೇಕಿತ್ತು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ನಾನು ಕೇಳೋದು, 2 ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡಬೇಕಿತ್ತಲ್ವಾ? ನಾನು 3 ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡಿ ಅಂತೇನೆ. ನನ್ನನ್ನು ಪರ್ಸ್ನಲಿ ಕೇಳೋದಾದರೆ 3 ಜನ ಮಹಿಳೆಯರು ಇವತ್ತಿನ ದಿನ ಇರುವಂಥ 10 ಜನರಲ್ಲಿ 3 ಜನಕ್ಕೂ ಮೀರಿದಂತಹ ಅರ್ಹತೆ ಇವತ್ತಿನ ದಿನ ನಮ್ಮ ಪಕ್ಷದಲ್ಲಿ ಇರುವಂಥದ್ದು, ಜಾತಿ ಸಮೀಕರಣ ಇರುವಂಥದ್ದು. ಆದರೆ ಎಷ್ಟೋ ಬಾರಿ ಏನಾಗುತ್ತೆ, ಕಾರಣಾಂತರಗಳಿಂದ ಕೆಲವೊಂದು ಬಾರಿ ಸಚಿವ ಸ್ಥಾನಕ್ಕೆ ಅವರನ್ನು ಸೀಮಿತ ಮಾಡಬೇಕು ಅಂತಿಲ್ಲ. ಈಗ ಉಪಸಭಾಪತಿ ಸ್ಥಾನ, ಯಾರು ಇವತ್ತಿನ ತನಕ ಕರ್ನಾಟಕದ ಇತಿಹಾಸದಲ್ಲಿ ಓರ್ವ ಮಹಿಳೆಗೆ ಸಭಾಪತಿ ಅಥವಾ ಉಪಸಭಾಪತಿ ಸ್ಥಾನವನ್ನು ಕೊಟ್ಟಿರುವಂಥದ್ದು, ಇಡೀ ಒಂದು ಸದನವನ್ನು ನಡೆಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು ಯಾರೂ ಕೊಟ್ಟಿಲ್ಲ. ಅದನ್ನು ಮಾಡಿರುವಂಥದ್ದು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ. ಅವರಿಗೆ ಟಿಕೆಟ್ ಸಿಗದಿದ್ದಂಥ ಸಂದರ್ಭದಲ್ಲಿ ಅವರನ್ನು MLC ಮಾಡಿದ್ವಿ ನಾವು. ಸೊ ಇವತ್ತಿನ ದಿನ ಅವ್ರು ಸಚಿವ ಸ್ಥಾನ ಬೇಕು ಅಂತ ಅವ್ರು ಯಾವತ್ತೂ ಬಂದು ಕೇಳಿಲ್ಲ. ಇದೊಂದು ನೆನಪಿರಲಿ ಓಂ ಪ್ರಕಾಶ್ ಅವರೇ ನಿಮಗೆ. ಉಮಾಶ್ರೀ ಅವರು ಯಾವತ್ತೂ ಕೂಡ ಅವತ್ತಿನ ದಿನ 5 ವರ್ಷಗಳ ಕಾಲ 2013ರಿಂದ 2018 ತನಕ ಪೂರ್ಣಾವಧಿ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ ನಂತರದಲ್ಲಿ ಇವತ್ತಿನ ತನಕ ಅವರು ಖಂಡಿತವಾಗ್ಲೂ ಬಂದು ಕೇಳಿಲ್ಲ ನನಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂಥದ್ದನ್ನು. ಆದರೆ ಇಲ್ಲ, ಅವರ ಒಂದು ಚಾಕಚಕ್ಯತೆ, ಅವರ ಒಂದು ಪ್ರಬಲ ನಡಿಗೆ ಏನಿದೆ, ಅದರಿಂದಾಗಿ ಅವರು ಇವತ್ತಿನ ದಿನ ಉಪಸಭಾಪತಿ ಆಗಬೇಕು ಅನ್ನುವಂಥ ಪಕ್ಷದ ಇಂಗಿತ, ಅದನ್ನು ಅವರು ಭಾಳ ಸ್ಪಷ್ಟವಾಗಿ ಸ್ವೀಕರಿಸಿದ್ದಾರೆ. ಸೊ ಇದೇ ರೀತಿ ಹೆಚ್ಚಿನ ಸಾಮರ್ಥ್ಯ ಇರುವಂಥ ಮಹಿಳೆಯರಿಗೆ ಅವಕಾಶ ಸಿಗುತ್ತೆ. ನಿಜ ಅಲ್ಲ, ನಾವು ಬಯಸ್ತೀವಿ. ಉಮಾಶ್ರೀ ಅವರು ಒಂದು ಗಟ್ಟಿ ಧ್ವನಿ, ಅದು ಸಿನಿಮಾದಲ್ಲಿರಲಿ ರಾಜಕೀಯದಲ್ಲಿರಲಿ, ಅವರು ಆ ಸ್ಥಾನದಲ್ಲಿ ಕೂತಾಗ ಯಾವ ರೀತಿಯಲ್ಲಿ ಅಂದರೆ ಇಡೀ ಸದನವನ್ನು ವಿಧಾನ ಪರಿಷತ್ ನೋಡ್ಲಿಕ್ಕೆ ಇಷ್ಟಪಡ್ತೀವಿ, ಅವ್ರ ಗಟ್ಟಿ ಧ್ವನಿ ಅಲ್ಲಿ ಬರಲಿ ಅಂತ. ಇದ್ರ ಹೊರಗಡೆ ಬಂದು ನೋಡಿದರೆ ಕಾಂಗ್ರೆಸ್ ಅಲ್ಲಿ DK ಶಿವಕುಮಾರ್, ನಾನು ಮೊದಲಿಗೆ ಓಪನಿಂಗ್ ಹೇಳಿದೆ, ಎಲ್ಲೂ ಸೋತಿಲ್ಲ. 2023ರ ನಂತರ ಸೋಲಿಲ್ಲದ ಸರದಾರ ಅಂದರೆ DK ಶಿವಕುಮಾರ್. ವಿಧಾನ ಪರಿಷತ್ತಲ್ಲಂತೂ ಭರ್ಜರಿ ಗೆಲುವು, JDS BJPಯನ್ನು ಮೂಲೆಗೆ ತಳ್ಳಿಬಿಟ್ರು. ಸೊ ಏನೇನಾಯಿತು ಅಂತ ಎಲ್ರಿಗೂ ಗೊತ್ತು. ಈ ಬಾರಿ ಎಲ್ಲ ಸಚಿವ ಸಂಪುಟ ವಿಸ್ತರಣೆ ಆದಾಗಲೂ ಈ ವಿರೋಧಗಳು ಬರ್ತವೆ ಅಂತ ನೀವು ಹೇಳ್ಬೋದು. ಆದರೆ ಕೆಲವರಿಗೆ ಕೊಡಬೇಕಾದವರಿಗೆ ಅನ್ಯಾಯ ಆಗಿದೆ. ಈ ಬಾರಿ ಅಂತೂ ಕೆಲವರು ಸಹಿಸ್ಕೊಳ್ಳಲ್ಲ, ಒಂದಷ್ಟು ಭಿನ್ನಾಭಿಪ್ರಾಯಗಳಾಗ್ತವೆ, ಸಿದ್ದರಾಮಯ್ಯನವರಿಗೆ ಬೇಸರ ಆಗಿದೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲರನ್ನೂ ಮನವೊಲಿಸಿ
ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಗ್ರಗಣ್ಯ ಸ್ಥಾನವನ್ನು ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಆಕಾಂಕ್ಷಿಗಳೇ. ಎಲ್ಲರಿಗೂ ಒಂದು ಬಾರಿ ನಾನು ಮಂತ್ರಿ ಆಗಬೇಕು ಅಂತ ಇರುತ್ತೆ. ಎಲ್ಲರೂ ಕೂಡ ನಾನು ಆ ಒಂದು ಸ್ಥಾನಮಾನವನ್ನು ಅಲಂಕರಿಸಬೇಕು ಅಂತಿರುತ್ತೆ. ಎಲ್ಲರೂ ಕೂಡ, ಎಲ್ಲ ಶಾಸಕರಿಗೂ ಕೂಡ ತಮ್ಮ ತಮ್ಮ ಕ್ಷೇತ್ರಕ್ಕೆ ತಾವು ಮಂತ್ರಿಯಾಗಿ ಹೋಗಬೇಕು ಅಂತಿರುತ್ತೆ. ಆ ಇಂಗಿತ ತಪ್ಪಂತೂ ಅಲ್ಲ. ಹಾಗಂತ ಇರುವಂಥ ಕ್ಯಾಬಿನೆಟ್ ಈಗ 224 ಕ್ಷೇತ್ರಗಳ ಮಾತ್ರ ಯಾಕಿರುವಂಥದ್ದು, ಅಥವಾ 28 ಸಂಸತ್ ಸ್ಥಾನಗಳು ಮಾತ್ರ ಯಾಕಿರುವಂಥದ್ದು? ನಮ್ಮ ಪಕ್ಷಗಳಲ್ಲಿ ನಮ್ಮನ್ನು ಮಾತ್ರ ಆಯ್ಕೆ ಮಾಡಿ ಯಾಕೆ ಟಿಕೆಟನ್ನು ಕೊಡುವಂಥದ್ದು? ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮನ್ನು ಮಾತ್ರ ಯಾಕೆ ಇವತ್ತಿನ ದಿನ ಆ್ಯಂಕರ್ ಆಗಿ ಕೂಡಿಸುವಂಥದ್ದು? ಸಿದ್ದರಾಮಯ್ಯನವರೇ ಯಾಕೆ ಮುಖ್ಯಮಂತ್ರಿ ಆಗಿದ್ದಂಥದ್ದು? ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಅವರೇ ಯಾಕೆ ಅಧಿಕಾರವನ್ನು ಸ್ವೀಕರಿಸಿರುವಂಥದ್ದು? ಆ್ಯಂಡ್ ಯಾರು ಇವತ್ತಿನ ದಿನ ಮಂತ್ರಿಗಳಾಗಿದ್ದಾರೆ ಅವ್ರುಗಳ ಮಾತ್ರ ಯಾಕೆ ಮಂತ್ರಿಗಳಾಗಿರುವಂಥದ್ದು? ಹಾಗಂತ ಬೇರೆಯವರಿಗೆ ಅರ್ಹತೆ ಇಲ್ಲ ಅಂತಲ್ಲ. ಆದರೆ ಆಯಾ ಸಂದರ್ಭಕ್ಕೆ, ಆಯಾ ಸಮಯಕ್ಕೆ ಒಂದಿಷ್ಟು ವ್ಯಕ್ತಿಗಳು ಸೂಕ್ತ ಅಂತ ಅನ್ನಿಸ್ತಾರೆ. ಅಂಥ ಸಂದರ್ಭಗಳಲ್ಲಿ ಇಂಥ ನಿರ್ಧಾರಗಳು ಆಗುವಂಥದ್ದು. ಅದು ಸಾಮಾಜಿಕ ನ್ಯಾಯ ಆಗಿರಬಹುದು, ಅಥವಾ ಕ್ಷೇತ್ರವಾರು ಪರಿಗಣನೆ ಆಗಿರಬಹುದು, ಪಕ್ಷಕ್ಕೆ ಸಲ್ಲಿಸಿರುವಂತಹ ಸೇವೆ ಆಗಿರಬಹುದು, ಅವರ ಇತಿಹಾಸ ಆಗಿರಬಹುದು. ಈಗ ನಾವು ಮಳವಳ್ಳಿ ಶಿವಣ್ಣ ಅವರಾಗಿರಬಹುದು, ಎಷ್ಟೋ ಜನ ಸರ್ಪ್ರೈಸ್ ಎಲಿಮೆಂಟ್ಸ್ನ ನೀವು ಈ ಬಾರಿ MLCಯಲ್ಲಿ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಎಲೆಕ್ಟರಲ್ ಪಾಲಿಟಿಕ್ಸಲ್ಲಿ ಬರಬೇಕು ಅಂತಲೇ ಇಲ್ಲ. ಪಕ್ಷ ಅವರನ್ನು ಗುರುತಿಸಿ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಆ್ಯಂಡ್ ಹೋದ ಬಾರಿ ನಾವು ಕೊಟ್ಟಂತಹ ಬಲ್ಕಿಸ್ ಬಾನು ಅವರಾಗಿರಬಹುದು, ಕನಿಜಾ ಫಾತಿಮಾ ಅವರು ಆಗಿರ್ಬೋದು, ಅವರಿಗೆ ಟಿಕೆಟ್ ಕೊಟ್ಟು ಅವರು ಅಧಿಕಾರವನ್ನು ಸ್ವೀಕರಿಸಿದಂಥದ್ದಾಗಿರ್ಬೋದು. ಸೊ ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ನಾವು, ನನ್ನ ಮಹಿಳೆಯರು ಒಂದು ಕಾರಣಕ್ಕೆ ನಾನು ಆ ಹೆಸರುಗಳನ್ನು ತೆಗಿತಾ ಇರುವಂಥದ್ದು. ಡಾಕ್ಟರ್ ಆರತಿ ಕೃಷ್ಣ ಅವರಾಗಿರಬಹುದು, ತಮ್ಮದೇ ಒಂದು ಸೇವೆಯನ್ನು ಕರ್ನಾಟಕದಲ್ಲಿ ಇಲ್ಲದಿದ್ದರೂ ಅನಿವಾಸಿ ಭಾರತೀಯರ ಜೊತೆ ಸಂಪರ್ಕ ಇಟ್ಕೊಂಡು ಪಕ್ಷಕ್ಕೆ ಅವರು ಸಲ್ಲಿಸಿರುವಂಥ ಸೇವೆ ಅಪಾರವಾದಂಥದ್ದು. ಸೊ ಎಷ್ಟೋ ಜನರನ್ನು ಇಂಥ ಸ್ಥಾನಮಾನಗಳಿಗೆ ನಾವು ಅದಕ್ಕೋಸ್ಕರ ಗುರುತಿಸಿದ್ವಿ. ಆ್ಯಂಡ್ ಸಚಿವ ಸಂಪುಟನೂ ಅಷ್ಟೇ. ನೀವು ಯಾವ ಸ್ಥಾನಮಾನದಿಂದ, ನೀವು ಎಲ್ಲಿಂದ ಬರ್ತೀರಿ ಹಾಗಂತ ಎಲ್ಲ ಕಡೆ ರೆಪ್ರೆಸೆಂಟೇಷನ್ ಕೊಡಬೇಕಾಗತ್ತೆ. ಓಂ ಪ್ರಕಾಶ್ ಅವರೇ, ಯುವಕರನ್ನು ನಾವು ನೋಡಬೇಕಾಗತ್ತೆ. ಹೊಸ 20 ಶಾಸಕರಲ್ಲಿ 8 ಜನ ಹೊಸಬರಿಗೆ ನಾವು ಈ ಬಾರಿ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಅದ್ರ ಬಗ್ಗೆನೂ ಮಾತಾಡಬೇಕಲ್ಲ. ಆದರೆ ನೋಡಿ, ರಾಹುಲ್ ಗಾಂಧಿ ಅವರು ಯುವಕರ ಬಗ್ಗೆ ಹೆಚ್ಚಿನ ಒಲವು ಇಟ್ಕೊಂಡಿದ್ರು ಅಂತ. ಹೇಗಿದಾಯಿತು ಅಂದರೆ, ರಾಹುಲ್ ಗಾಂಧಿ ಅವರಿಗೆ ಇದ್ದಿದ್ದೇ ಬೇರೆ ಪ್ಲ್ಯಾನು, ಬಟ್ ಅದನ್ನ ಮನವೊಲಿಸಿ ಮಾಡಿದ್ರಲ್ಲ. ಸೊ ಯುವಕರಿಗೆ ಅವಕಾಶ ಇನ್ನೂ ಹೆಚ್ಚು ಸಿಗಬೇಕಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಯುವಕರ ಚಿಂತನೆಗಳು ಹೊಸ್ತಿದೆ. ಇವತ್ತು ಜೆನ್ಸಿ ನಾವು ನೋಡ್ತಾ ಇದೀವಿ. ಇವತ್ತು ಜೆನ್ಸಿಗಳ ಒಂದು ಪ್ರೊಟೆಸ್ಟ್ ಇರ್ಬೋದು, ಅವರ ಆಶೋತ್ತರಗಳೇನಿದೆ ಅಂತ. ಮತ್ತು ಹಿರಿಯರದೇ ಸಂಪುಟ ಆಗೋಯ್ತು. ಆವ್ರೇಜ್ ಏಜ್ ನೋಡಿದ್ರೆ ಇದು 50+ ಇದೆ. ಎಲ್ಲಿ 60 ಆವ್ರೇಜ್ ಏಜ್. ಹಿಂಗಿರುವಾಗ ಕಾಂಗ್ರೆಸ್ ಅಲ್ಲಿ ಮತ್ತೆ ಓಲ್ಡ್ ಸೀನಿಯರ್ ಪಾರ್ಟಿ ಅಂತ ಆಗೋಗ್ಬಿಡ್ತಾ ಅಂತ ಕಾಂಗ್ರೆಸ್ ಮತ್ತೆ ಎಲ್ಲಿದ್ದಾರೆ? ತಮ್ಮ ಪ್ರಕಾರ ಶಾಸಕರು ಯಂಗ್ ಅಂಡ್ ಎನರ್ಜೆಟಿಕ್ 20ರಲ್ಲಿ ಶಾಸಕರಾಗಿರೋರು ಎಲ್ಲಿದ್ದಾರೆ? ಯಾಕೆ ಪ್ರದೀಪ್ ಈಶ್ವರ್ ಅಲ್ಲ ಒಂದು ನಿಮಿಷ, 30ರಲ್ಲಿ ಶಾಸಕರಾಗಿರೋರು ಎಲ್ಲಿದ್ದಾರೆ? ಬೆರಳೆಣಿಕೆ ಎಷ್ಟಿದ್ದಾರೆ? ಆಯ್ತಾ? ಇವತ್ತಿನ ನಾವು ಶರತ್ ಅವ್ರನ್ನ ಕನ್ಸಿಡರ್ ಮಾಡುವಂಥ ಒಂದು ಪ್ರಯತ್ನವನ್ನ ಮಾಡಿರುವಂಥದ್ದು. ಸಂತೋಷ್ ಲಾಡ್ ಇಸ್ ಅನ್ ಯಂಗ್ ಮಿನಿಸ್ಟರ್. 2ನೇ ಬಾರಿ ಮಂತ್ರಿ ಆಗಿರ್ಬೋದು ಇದೇ ಸಂಪುಟದಲ್ಲಿ, ಇದೇ ಒಂದು ಅವಧಿಯಲ್ಲಿ. ಬಟ್ ಹೀಸ್ ಅ ಯಂಗ್ ಮಿನಿಸ್ಟರ್ ಅಟ್ ದಿ ಎಂಡ್ ಆಫ್ ದಿ ಡೇ. ರಿಜ್ವಾನ್ ಅರ್ಷದ್ ಇವತ್ತಿನ ದಿನ, ಅಲ್ಲ ನಾನು ಹೇಳ್ತೇನೆ, ನಾನು ಅವ್ರಿಗೆ ಬರ್ತಾ ಇದ್ದೆ. ರಿಜ್ವಾನ್ ಅರ್ಷದ್ ಇಸ್ ಅ ಯಂಗ್ ಮಿನಿಸ್ಟರ್. ಆ್ಯಂಡ್ ಕೃಷ್ಣ ಬೈರೇಗೌಡರು, ಹಿ ಮೈಟ್ ಏಜಲ್ಲಿ ಇಟ್ಸ್ ಅ ನಂಬರ್ ಅಂತ ಹೇಳ್ಬೋದು. ಹಿ ಸಚ್ ಅನ್ ಯಂಗ್ ಮಿನಿಸ್ಟರ್. ಸೊ ಆಲೋಚನೆಗಳು, ಚಿಂತನೆಗಳು ಕೂಡ ಯುವಕತನದಿಂದ ಕೂಡಿರಬೇಕಾಗತ್ತೆ. ಕೇವಲ ವಯಸ್ಸಿನ ಕಾರಣದಿಂದ ಮಾತ್ರ ನಾವು ಯಾರನ್ನೂ ಯುವಕರು ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಈ ಬಾರಿ ಅಜಯ್ ಸಿಂಗ್ಗೆ ಕೊಟ್ಟಿರುವಂಥದ್ದು, ಹೀಸ್ ಅ ಯಂಗ್ ಮಿನಿಸ್ಟರ್. ಸೊ ನೀವು ಹೆಸರಿಸ್ತಾ ಹೋದ್ರೆ ಬಹಳಷ್ಟು ಜನ ಯುವಕರು ಈ ಬಾರಿ ಸಚಿವ ಸ್ಥಾನವನ್ನು ಅಲಂಕರಿಸಿರುವ ಹೆಂಗೆಲ್ಲ ಸರಿ 50 ದಾಟ್ಬಿಟ್ಟಿದೆ. ಇವರೆಲ್ಲ ಯಾರು ಸಂತೋಷ್ ಲಾಡ್ ಅವ್ರಿಗೆ 51 ಆಗಿದೆ, 50 ದಾಟಿರೋ ಹೇಳ್ತಾ ಇದ್ದೀರಾ. ಸ್ವಲ್ಪ ಒಳಗಡೆ ಬರ್ಬೋದಾಗಿತ್ತ ಇನ್ನು ಅಂತ ಹೇಳಿ ಗೊತ್ತಿಲ್ಲ. ಮೊದಲ ಬಾರಿ ಶಾಸಕರಾದವರು ಅಂತ ನಯನ ಮೋಟಮ್ಮ, ಪ್ರದೀಪ್ ಈಶ್ವರ್ ಏನೋ ಒಂದು ವಸ್ತುನೇನೋ ಮಾಡಕ್ ಟ್ರೈ ಮಾಡ್ತಾ ಇದ್ರೆ, ಅವ್ರಿಗೆ ಕೊಟ್ಟಿದ್ರೆ ಅಂತ ಈಗ ನಿಮ್ಮನ್ನು ನೋಡಿದ್ರೆ ಅನ್ಸುತ್ತೆ. ಎಷ್ಟು ಇವರು ಹೆಂಗಾಗಿ ಇವರು ಕಾಂಗ್ರೆಸ್ ಅಲ್ಲಿ AICC ವಕ್ತಾರರಾಗಿದ್ದಾರೆ, ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ, ಹೊಸ ಆಲೋಚನೆಗಳಿರುತ್ತೆ. ಸೊ ಈ ಥರದ ಅವಕಾಶ ಇನ್ನು ಕೊಡ್ಬೋದಾಗಿತ್ತಲ್ವಾ? ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ದು? ನೀವು ಇಬ್ಬರ ಹೆಸರನ್ನ ಮಾತ್ರ ಹಿಡಿದು ಮಾತಾಡ್ತಾ ಇದ್ದೀರಿ. ನಾನು ಹೇಳ್ತಾ ಇರುವಂಥದ್ದು, ಇಡೀ ಪಕ್ಷವನ್ನ, ಸಂಘಟನೆಯನ್ನ, ಕ್ಯಾಬಿನೆಟನ್ನ, ನೀವು ಸದನವನ್ನ ಅಂದರೆ ಅಪ್ಪರ್ ಹೌಸನ್ನ, ಲೋವರ್ ಹೌಸನ್ನ, ವಿಧಾನಸಭೆಯನ್ನ, ವಿಧಾನ ಪರಿಷತ್ತನ್ನ ಎಲ್ಲವನ್ನೂ ಒಳಗೊಂಡಂತೆ ನೀವು ಮಾತಾಡಬೇಕಾಗತ್ತೆ. ಈ ಬಾರಿ ನಯನ ಮೋಟಮ್ ಅವ್ರಿಗೆ ಪ್ರಪ್ರಥಮ ಬಾರಿ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಆ ಏಜಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ತು. ಅವ್ರನ್ನ ಗೆಲ್ಸ್ಕೊಂಡು ಬರುವಂಥ ಕೆಲಸದಲ್ಲಿ ಪಕ್ಷ ಶ್ರಮಿಸ್ತು. ಅವತ್ತಿನ ದಿನ ಅವ್ರ ತಾಯಿಗೆ ಮತ್ತೆ ನಾವು ಟಿಕೆಟ್ ಕೊಡ್ಬೋದಿತ್ತು. ಆ ಅವಕಾಶ ಇತ್ತು ಪಕ್ಷಕ್ಕೆ, ಆದರೆ ಇಲ್ಲ.
ಏನು ನಯನ ಅವರು ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂಥದ್ದು ಪಕ್ಷದ ಒಂದು ನಿರ್ಧಾರ ಆಗಿತ್ತು. ಆ್ಯಂಡ್ ಅವರು ಗೆದ್ದು ಬಂದರು. ಸೊ ಯುವಕರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡ ತಕ್ಷಣ ಮಾತ್ರ ಅವರಿಗೆ ನಾವು ಪ್ರಾತಿನಿಧ್ಯ ಕೊಡ್ತಿದ್ದೀವಿ ಅಂತಲ್ವಲ್ಲ, ಅವರು ಶಾಸಕರಾಗಿ ಬಂದಿರುವಂಥದ್ದು ಅವರನ್ನ ವಿಧಾನಸಭೆಗೆ ನಾವೆಲ್ಲರೂ ಕೂಡ ವಿಧಾನಸೌಧದ ಮುಂದೆ ಕೈ ಮುಗಿದು, ಲಾಲ್ಬಾಗ್ ಮುಂದೆ ಇದೆ ಕೈ ಮುಗಿದು ಒಳಗೆ ಬಾ, ಇದು ಸಸ್ಯಕಾಶಿ ಅಂತ. ಆ್ಯಂಡ್ ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಇರುವಂಥದ್ದು ವಿಧಾನಸೌಧದ ಮೆಟ್ಲುಗಳ ಮೇಲೆ. ಆ್ಯಂಡ್ ಯಾರೇ ಆಗಿರಲಿ, ನಾನು ಇವತ್ತಿನ ತನಕ ನೋಡಿದ್ದೀನಿ, ಪ್ರತಿಯೊಬ್ಬರು ಕೂಡ ಅವರು ಶಾಸಕರಾಗಿರಲಿ ಅಥವಾ ಮೊದಲನೇ ಬಾರಿ ಪರಿಷತ್ತಿಗೆ ಆಯ್ಕೆಯಾಗಿ ಹೋಗ್ತಾ ಇರಲಿ, ವಿಧಾನಸೌಧದ ಮೆಟ್ಟಲುಗಳನ್ನು ನಮಸ್ಕರಿಸಿ ಅವರು ಒಳಗಡೆ ಹೋಗ್ತಾರೆ. ಸೊ ಎಲ್ಲ ಯಂಗ್ಸ್ಟರ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಸಚಿವ ಸ್ಥಾನ ಕೊಟ್ಬಿಡ್ಬೇಕು ಅನ್ನೋದಕ್ಕಿಂತ ವೈ ಡೋಂಟ್ ವಿ ಸೀಟ್ ಅದರ್ವೈಸ್. ಫಸ್ಟ್ ಟೈಮ್ ಪ್ರದೀಪ್ ಈಶ್ವರ್ ಆಗಿರ್ಬೋದು, ಪ್ರದೀಪ್ ಈಶ್ವರನ್ನು ಗುರುತಿಸಿದೆ ಕಾಂಗ್ರೆಸ್ ಪಕ್ಷ. ಪ್ರದೀಪ್ ಈಶ್ವರ್ ಸುಧಾಕರ್ ಅನ್ನುವಂಥ ಒಬ್ಬ ಪ್ರಭಾವಿ ನಾಯಕನ ವಿರುದ್ಧ ನಿಂತ್ಕೊಂಡು ಗೆಲ್ಲಬಹುದು ಅಂತ ಟಿಕೆಟ್ ಕೊಟ್ಟಿದ್ದೆ ಒಂದು ಕಾಂಗ್ರೆಸ್ ಪಕ್ಷ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಪ್ರದೀಪ್ ಈಶ್ವರನನ್ನು ಕಾಂಗ್ರೆಸ್ ಗುರುತಿಸದೇ ಇದ್ದಿದ್ರೆ ಬಹುಶಃ ಇವತ್ತಿಂದ ಅವ್ರು ಶಾಸಕರೇ ಆಗ್ತಾ ಇರಲಿಲ್ಲ. ಆ್ಯಂಡ್ ತಮ್ಮ ತಂದೆಯ ವಿರೋಧವನ್ನು ಕಟ್ಕೊಂಡು, ಯಡಿಯೂರಪ್ಪನವರ ವಿರೋಧವನ್ನು ಕಟ್ಕೊಂಡು ಇಂಡಿಪೆಂಡೆಂಟ್ ಆಗಿ, ಅದು MTB ನಾಗರಾಜ್ ಅನ್ನುವಂತಹ ಅವ್ರ ಮೇರು ಲೀಡರ್, ಸಣ್ಣ ಪುಟ್ಟ ನಾಯಕರಲ್ಲ, ಕಾಂಗ್ರೆಸ್ಸಿಂದನೇ ಹೋಗಿ ಅದಾದ ನಂತರದಲ್ಲಿ BJPಗೆ ಹೋಗಿ ಇಂಡಿಪೆಂಡೆಂಟ್ ಆಗಿ ಮನೆಯ ವಿರೋಧವನ್ನು ಕಟ್ಕೊಂಡು ಬಂದಿದ್ದ ಶರತ್ ಬಚ್ಚೇಗೌಡ ಅವ್ರನ್ನ ಇವತ್ತಿನ ದಿನ ನಾವು ಕನ್ಸಿಡರ್ ಮಾಡಿರುವಂಥದ್ದು, ಅವರಿಗೆ ಕಾಂಗ್ರೆಸ್ ಪಕ್ಷ ಅವತ್ತಿನ ದಿನ ಟಿಕೆಟ್ ಕೊಟ್ಟಿರುವಂಥದ್ದು. ಸೊ ನಾವು ಯಾರಿಗೆ ಯಾವಾಗ ಜಸ್ಟ್ ಬಿಕಾಸ್ ಮಂತ್ರಿ ಮಾಡಿದ ತಕ್ಷಣ ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ ಅಂತ ಖಂಡಿತವಾಗ್ಲೂ ಅಲ್ಲ. ಒಂದು ರಾಷ್ಟ್ರೀಯ ಪಕ್ಷವಾಗಿ, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಕಾಂಗ್ರೆಸ್ ಮತ್ತು BJP ದೇಶದಲ್ಲಿರುವಂಥ ಎರಡು ರಾಷ್ಟ್ರೀಯ ಪಕ್ಷಗಳು, ಬೇರೆ ಬೇರೆ ಪಕ್ಷಗಳು ಕೂಡ ಇದೆ, ಆದರೆ ಈ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಹಬ್ಬಿರುವಂಥ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ಟಿಕೆಟ್ ತಗೊಳ್ಳೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಆದರೆ ಕಾಂಗ್ರೆಸ್ ಪಕ್ಷ ಅದನ್ನು ಮಾಡಿದೆ. ಎಷ್ಟೋ ಜನ ಮಹಿಳೆಯರನ್ನು ಗುರುತಿಸಿದೆ, ಎಷ್ಟೋ ಜನ ಯುವಕರನ್ನು ಗುರುತಿಸಿದೆ, ಅವರಿಗೆ ಟಿಕೆಟ್ ಕೊಡಿಸಿರೋದಷ್ಟೇ ಅಲ್ಲ, ಗೆಲ್ಸ್ಕೊಂಡು ಬರುವಂಥ ಜವಾಬ್ದಾರಿಯನ್ನು ಕೂಡ ನಾವು ನಿರ್ವಹಿಸಿದ್ವಿ. ಎಸ್ ಮೇಡಮ್, ಕರೆಕ್ಟಾಗಿ ಹೇಳಿದ್ರಿ. ಆದರೆ ಪ್ರಾತಿನಿಧ್ಯ ಕೊಡುವಲ್ಲಿ ರಾಯಚೂರು ಜಿಲ್ಲೆಗಿಲ್ಲ, ಚಿಕ್ಕಬಳ್ಳಾಪುರ ಇಲ್ಲ, ಕೋಲಾರ ಇಲ್ಲ, ಅತ್ಯಂತ ಹಿಂದುಳಿದಿರೋ ಜಿಲ್ಲೆಗಳಿವು. ಈ ಜಿಲ್ಲೆಗಳಿಗೆ ಮಿನಿಸ್ಟ್ರಿ ಇಲ್ಲ ಅಂತ ಹೇಳಿದರೆ ಇದು ಅನ್ಯಾಯ ಅಲ್ವಾ? ಕಾಂಗ್ರೆಸ್ಗೆ ಹಂಗೆ ನೋಡಿದರೆ ಇಡೀ ಕಲ್ಯಾಣ ಕರ್ನಾಟಕವನ್ನು ಲೋಕಸಭೆಯಲ್ಲಿ ಒಂಥರ ತಟ್ಟೆಯಲ್ಲಿ ಇಟ್ಟು ಕೊಟ್ಟಿದ್ದಾರೆ, ಬಳುವಳಿ ಥರ. ಅಷ್ಟನ್ನು ಕ್ಲೀನ್ ಸ್ವಿಪ್ ಕಾಂಗ್ರೆಸ್ಸಲ್ಲಿ, ಬೀದರ್ ಟು ರಾಯಚೂರು ಬಳ್ಳಾರಿವರೆಗೂ. ಯಾಕೆ ಒಂದು ಮಂತ್ರಿ ಸ್ಥಾನ ಕೊಡಲ್ಲ ಅಲ್ಲಿಗೆ ಅಂತ ಈ ಮೂರು ಜಿಲ್ಲೆಗಳು ಮತ್ತಷ್ಟು ಜಿಲ್ಲೆ ಕಡೆಗಣನೆ ಅಂತ ಅನ್ನಿಸ್ತಾ ಇದೆ. ಇದು ಯಾಕಾಗಿದೆ? ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡೋದಾದರೆ, ಕಲ್ಯಾಣ ಕರ್ನಾಟಕದಿಂದ ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿರುವಂಥದ್ದು, ಕಲ್ಯಾಣ ಕರ್ನಾಟಕದಿಂದ ಅಜಯ್ ಸಿಂಗ್ ಅವರು ಇವತ್ತಿನ ದಿನ ಮಂತ್ರಿ ಆಗಿರುವಂಥದ್ದು. ಕಲ್ಯಾಣ ಕರ್ನಾಟಕಕ್ಕೆ ನಾವು ಅನ್ಯಾಯ ಮಾಡಿದ್ದೀವಿ ಅನ್ನೋಂಥದ್ದಲ್ಲ, ಈಶ್ವರ್ ಖಂಡ್ರೆ ಅವರು ಸ್ಥಾನವನ್ನು ಅಲಂಕರಿಸಿರುವಂಥದ್ದು. ಸೊ ಕಲ್ಯಾಣ ಕರ್ನಾಟಕಕ್ಕೆ ಸಿಗಬೇಕಾಗಿದ್ದಂತಹ ಸ್ಥಾನಮಾನಗಳು ಖಂಡಿತವಾಗ್ಲೂ ಸಿಕ್ಕಿದೆ. ಎಷ್ಟೋ ಬಾರಿ ಏನಾಗುತ್ತೆ, ನಾವು ರೀಜನ್ ವೈಸ್ ನೋಡಿದಾಗ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಡ್ರಾಪ್ ಔಟ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿರುತ್ತೆ. ಈಗ ಹೌದಪ್ಪ, ಬೆಂಗಳೂರಿಗೆ ನಾವು ಕೊಟ್ವಿ, ಪಕ್ಕದಲ್ಲೇ ಇರುವಂಥ ನನ್ನ ಊರು ಕೋಲಾರು, ನಾನೇ ಹೇಳ್ತಾ ಇದ್ದೀನಿ, ನಮ್ಮ ತಂದೆ ಊರು ಕೋಲಾರು, ನಾನು ಅಲ್ಲಿಂದ ಬೆಳೆದು ಬಂದಿರುವಂಥವಳು. ಸೊ ನನ್ನ ಊರು ಕೋಲಾರ. ಆ್ಯಂಡ್ ಮುನಿಯಪ್ಪ ಅವರು, ನಾನು ಪಕ್ಷ ಸೇರೋದಕ್ಕಿಂತ ಮುಂಚೆಯಿಂದ ನಾನು ಅವರನ್ನು ನೋಡ್ಕೊಂಡು ಬಂದಿರುವಂಥದ್ದು. ಇವತ್ತಿನ ದಿನ ದೇವನಹಳ್ಳಿಯಲ್ಲಿ ನಿಂತು ಗೆದ್ದಿರಬಹುದು ಬೆಂಗಳೂರು ರೂರಲಿಂದ, ಬಟ್ ಹೀ ಬಿಲಾಂಗ್ಸ್ ಟು ಕೋಲಾರ್ ಅಟ್ ದಿ ಎಂಡ್ ಆಫ್ ದಿ ಡೇ. ಅಲ್ಲಿ ನಿಂತು ಶಾಸಕರಾದವರನ್ನ ಇವತ್ತಿನ ದಿನ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬಂದರೂ ಕೂಡ, ಆದರೆ ಆ ಭಾಗದಿಂದ ಬಂದಂಥ ಎಷ್ಟೋ ಜನರು ಇವತ್ತಿನ ದಿನ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವಂಥದ್ದು ಆ್ಯಂಡ್ ಒಳ್ಳೆ ಸ್ಥಾನಮಾನಗಳಲ್ಲಿ ಇರುವಂಥದ್ದು. ಸೊ ಜಸ್ಟ್ ಬಿಕಾಸ್ ಆ ಜಿಲ್ಲೆಗೆ ತಾತ್ಕಾಲಿಕವಾಗಿ ಒಂದು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂದ ತಕ್ಷಣ ಆ ಜಿಲ್ಲೆನ ಕಡೆಗಣಿಸಿದ್ದೀವಿ ಅಂತ ಖಂಡಿತವಾಗ್ಲೂ ಅಲ್ಲ. ಒಂದು ರೀಜನ್ ಆಗಿ ನಾವು ಅದನ್ನು ನೋಡ್ತಾ ಇದ್ದೀವಿ ಅಷ್ಟೇ. ಈಗ ಉತ್ತರ ಕರ್ನಾಟಕ ರೀಜನ್ ಆಗಿ ನೋಡ್ತಾ ಇದ್ದೀವಿ, ಕಲ್ಯಾಣ ಕರ್ನಾಟಕವಾಗಿ ನೋಡ್ತಾ ಇದ್ದೀವಿ, ಕೋಲಾರನ್ನ ಮೈಸೂರು ಕರ್ನಾಟಕವಾಗಿ ನೋಡ್ತಾ ಇದ್ದೀವಿ ಅಷ್ಟೇ. ಇದ್ರ ಹೊರತಾಗಿ ನಾನು ಕೇಳೋದಾದರೆ, ಇವತ್ತಿನ ಘಟನೆ ನೋಡಿದರೆ ವಿಜಯ್ ಅವರ ಸರ್ಕಾರ ವಿರೋಧ ಪಕ್ಷದ ನಾಯಕರನ್ನು ಅರೆಸ್ಟ್ ಮಾಡ್ತು. ಅದರ ಹಿಂದೆ ಇದ್ದಂಥದ್ದು ಒಂದು ಕಮೆಂಟ್, ಭಾಷಣ ಮಾಡ್ತಾ ಇರೋ ಮಹಿಳೆಗೆ ಅಶ್ಲೀಲ ರೀತಿಯಲ್ಲಿ ಮಾತಾಡಿದರು. ಇದ್ರ ಬಗ್ಗೆ ಏನು ಹೇಳೋಕ್ಕೆ, ನೀವು ಮೈತ್ರಿ ಪಕ್ಷ ಆಗಿದ್ದೀರಾ TVK ಜೊತೆಗೆ, ಸೊ ಅಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಅರೆಸ್ಟ್ ಮಾಡುವ ಮಟ್ಟಿಗೆ, ಸೊ ಇದು ಮಹಿಳೆಯ ಮೇಲಿನ ಒಂದು ಕಮೆಂಟ್ ರೀತಿಯಲ್ಲ, ಯಾರೋ ಸ್ಟ್ಯಾಂಡಪ್ ಕಾಮಿಡಿ ಅಂತಾರ ಸಿಲ್ಲಿಯಾಗಿ ಮಾತಾಡಿದಾಗ ಅನ್ನಿಸ್ತಾ, ಆ ಅರ್ಥದಲ್ಲಿ ಇತ್ತ, ಇಷ್ಟು ಸೀರಿಯಸ್ ಆ್ಯಕ್ಷನ್ ಬೇಕಿತ್ತ ಅಂತ. ಬಹುಶಃ ತಮಿಳುನಾಡಿನ ರಾಜಕೀಯದ ಇತಿಹಾಸದಲ್ಲಿ ಇದು ಅವತ್ತೇ ನಡಿಬೇಕಿತ್ತು ಅಂತ ಅನಿಸುತ್ತೆ. ಯಾವಾಗ ಜಯಲಲಿತಾರ ಸೀರೆಯ ಸೆರಗನ್ನು ಸದನದಲ್ಲಿ ಹರಿದು ಆಕೆಯನ್ನು ಹೊಡೆದೋಡಿಸಿದ್ರು, ಅವತ್ತಿನ ದಿನ ಯಾರಾದರೂ PIL ಹಾಕಿ ಕೇಸ್ ಟೇಕಪ್ ಆಗಬೇಕಿತ್ತು. ಅವತ್ತಿನ ದಿನವೇ ಈ ಸಂಸ್ಕೃತಿ ನಿಂತಿದ್ದರೆ ತಮಿಳ್ನಾಡಲ್ಲಿ ಇಲ್ಲಿ ತನಕ ಈ ಸಂಸ್ಕೃತಿ ನಡ್ಕೊಂಡು ಬರ್ತಿರ್ಲಿಲ್ಲ.
ಅವ್ರು ಯಾರೇ ಆಗಿರಲಿ, ಯಾವುದೇ ಪಕ್ಷದಲ್ಲಾಗಿರಲಿ, ಅವತ್ತಿನ ದಿನ ನಾವು ಅವ್ರಿಗೆ ಬೆಂಬಲವಾಗಿ ನಿಂತಿಲ್ಲದೆ ಇರಲಿ, ವಾಟ್ಸ್ ಎವರ್ ಇಟ್ ಇಸ್ ಎ ಡಿಫ್ರೆಂಟ್ ಸ್ಟೋರಿ. ಅಂದರೆ ಬೆಂಬಲವಾಗಿ ನಿಂತಿರೋದು ಅಂತಂದರೆ ನಾನು ಸರ್ಕಾರದ ಮಟ್ಟದಲ್ಲಿ ನಮ್ಮ ಅವರ ಮೈತ್ರಿ ಇರಲಿ ಇಲ್ಲದೆ ಇರಲಿ, ನಾನು ಆ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಯಾವತ್ತೂ ಕೂಡ ಯಾರೇ ಆಗಲಿ ನಿಮಗೆ ಯಾವ ಹಕ್ಕು ಇಲ್ಲ. whosoever you are, you might be the son of chief minister, you might be the former deputy chief minister, and you might aim to be the next chief minister of the state. ನಿಮಗೆ ಅಧಿಕಾರ ಇಲ್ಲ ರೀ. ನೀವು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಬೇಕಾದಾಗ ಫಸ್ಟ್ ಆಫ್ ಆಲ್ ನೀವು ಆ ಮಹಿಳೆಯನ್ನು ಎಳ್ಕೊಂಬರೋದಾದ್ರು ಏನಕ್ಕೆ? ಆಕೆ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಪದವಿಯಲ್ಲಿದ್ದಾರಾ? ಅಥವಾ ಆಕೆ ಸರ್ಕಾರಕ್ಕೆ ಯಾವ ರೀತಿಯಲ್ಲಾದರೂ ರಿಲೇಟೆಡ್ ಆಗಿದ್ದಾರಾ? ಅಥವಾ ಆಕೆ ಪೊಲಿಟಿಕಲ್ ಲೈಫಲ್ಲಿದ್ದಾರಾ? ನೀವು ಒಬ್ಬ ಮಹಿಳೆಯನ್ನು ರಾಜಕೀಯ ವಲಯದಲ್ಲಿ ಟೀಕಿಸ್ತೀರಿ ಅನ್ನೋದಾದರೆ ನೀವು ರಾಜಕೀಯವಾಗಿ ಟೀಕಿಸ್ಬೇಕು. ರಾಜಕೀಯದಲ್ಲೇ ಇಲ್ಲದೆ ಇರುವಂತಹ ಒಬ್ಬ ಮಹಿಳೆಯನ್ನು ಅಷ್ಟು ಡೆರೋಗೇಟ್ರಿ ಕಮೆಂಟ್ಸಲ್ಲಿ ನೀವು ಮಾತಾಡ್ತೀರಿ ಅನ್ನೋದಾದರೆ ಎಷ್ಟು ದಾಷ್ಟ್ಯ ಇರಬೇಕು ನಿಮಗೆ, ಎಷ್ಟಿರಬೇಕು? ಅದು ಎಂತಹ ದುರಹಂಕಾರ ಅದು. ಆ್ಯಂಡ್ ನಾನು ಹೇಳ್ತೀನಿ, ವಿಜಯ್ ಅವರು ಭಾಳ ಕರೆಕ್ಟಾಗಿ ಮಾಡಿದ್ದಾರೆ. ಅರೆಸ್ಟ್ ಆಗಬೇಕಿತ್ತು, ಅರೆಸ್ಟ್ ಆಗಿದ್ದಾರೆ. ವಿಚಾರಣೆ ನಡೆಸಿ ಅವರನ್ನು ವಾಪಸ್ ಕಳಿಸಿರುವಂಥದ್ದು, ಆಲ್ರೆಡಿ ರಿಲೀಸ್ ಆಗಿರುವಂಥದ್ದು, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಅಟ್ ದಿ ಎಂಡ್ ಆಫ್ ದಿ ಡೇ. ಬಟ್ ನಾನು ಹೇಳ್ತೀನಿ, ಇದು ಇಡೀ ದೇಶದ ಒಂದು ರಾಜಕಾರಣದಲ್ಲಿ ಒಂದು ಮಾದರಿ ಆಗಬೇಕು. ನೀವು ಮಹಿಳೆಯರನ್ನು ಆಕೆ ರಾಜಕಾರಣಕ್ಕೆ ಬಂದಿದ ತಕ್ಷಣ ಆಕೆ ನಿಮ್ಮ ಕಥಾವಸ್ತು ಅಂತ ಅದು ಹೇಗೆ ಅನ್ಕೋತೀರಿ? ಆಕೆ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು ಅಂತ ಹೇಗೆ ಅನ್ಕೋತೀರಿ? ವಿರೋಧ ಪಕ್ಷದ ನಾಯಕರ ಆ ಸ್ಥಾನಮಾನಕ್ಕೊಂದು ಘನತೆ ಇದೆ. ಎಕ್ಸಾಕ್ಟ್ಲಿ. ನೀವು ಮಾತಾಡ್ತಾ ಒಂದು ಪಾಯಿಂಟ್ ಹೇಳಿದ್ರಿ, ಇಟ್ಸ್ ಅ ಸಿಲ್ಲಿ ಕಮೆಂಟ್ ಅಂತ. ಹೌ ಕ್ಯಾನ್ ಯು ಮೇಕ್ ಸಿಲ್ಲಿ ಕಮೆಂಟ್ಸ್ ಬೀಯಿಂಗ್ ಇನ್ ದಟ್ ಸ್ಟೇಜ್, ಬೀಯಿಂಗ್ ಇನ್ ದಟ್ ಪೊಸಿಷನ್? ನೀವು ಸಿಲ್ಲಿ ಕಮೆಂಟ್ಸ್ ಮಾಡಂಗೇ ಇಲ್ಲ ಸ್ವಾಮಿ. ಯು ಡೋಂಟ್ ಹ್ಯಾವ್ ದಟ್ ರೈಟ್. ನೀವು ಸಿಲ್ಲಿ ಕಮೆಂಟ್ಸ್ ಮಾಡಬೇಕಾ? ಹೋಗಲ್ಲಿ ಕುತ್ಕೊಂಡು ಏನೋ ಜಗಳಿ ಕಟ್ಟೆ ಮೇಲೆ ಕುತ್ಕೊಂಡು ಸಿಲ್ಲಿ ಕಮೆಂಟ್ಸ್ ಮಾಡಿ. ವಿರೋಧ ಪಕ್ಷದ ನಾಯಕನಾಗಿ ಸಿಲ್ಲಿ ಕಮೆಂಟ್ಸ್ ಮಾಡುವಂಥದ್ದಲ್ಲ. ಈಗ ಇದರ ಹೊರತಾಗಿ ನರೇಂದ್ರ ಮೋದಿ ಇತ್ತೀಚೆಗೆ ಏನು ಜೆನ್ಸಿ ಪ್ರೊಟೆಸ್ಟ್ ಆಯಿತು, ಸೊ ಆ ವಿಚಾರದಲ್ಲಿ ಮತ್ತೆ ಫುಲ್ ಆ್ಯಕ್ಟಿವ್ ಆಗಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಎಲ್ಲ ಮಾಡಿದರು, ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸೊ ಗೊತ್ತಿದೆ ಎಲ್ರಿಗೂ ಮುಂದಿನ ಜನ್ರೇಷನ್ ಜೆನ್ಸಿಯನ್ನು ಸೆಳ್ಕೋಬೇಕು ಅಂತ. ಇದೊಂಥರ ನರೇಂದ್ರ ಮೋದಿ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಅಂತ ಅನ್ನಿಸ್ತು? ಒಂದು ಕಡೆ ಜೆನ್ಸಿಗಳ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಬೇಕಾಯಿತು, ಸಿಚುವೇಶನ್ಗೆ ತಕ್ಕಂತೆ ಮಾಡಿದರು, ಜೊತೆಗೆ ಅದನ್ನು ಕಂಟ್ರೋಲ್ ಮಾಡಬೇಕಾಯಿತು. ಬಟ್ ಆಮೇಲೆ ಡ್ಯಾಮೇಜ್ ಕಂಟ್ರೋಲನ್ನು ಮೋದಿ ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತಾ ಏನು ಆ ಜೆನ್ಸಿಗಳನ್ನ ಸೆಳ್ಕೊಳ್ಳುವಂಥ ಪ್ರಯತ್ನ ಮೋದಿ ಒಲವು ಬಂದಿದೆಯಾ? ಏನು ಹೇಳುತ್ತೆ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ಮೋದಿ ಯಶಸ್ವಿ ಆದ್ರ? ನಿಮಗೆ ನಾನೊಂದು ಮರು ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಮಾತಾಡ್ತಾ ಹೇಳಿದ್ರಿ ಲಾಠಿ ಚಾರ್ಜ್ ಮಾಡಬೇಕಾಗಿತ್ತು. ಯಾಕೆ ಮಾಡಬೇಕಾಗಿತ್ತು? ಪರಿಸ್ಥಿತಿ ನಿಯಂತ್ರಣ ತರಬೇಕು ಅಂದ್ರೆ ಮಾಡಬೇಕು. ಏನಿತ್ತು ಪರಿಸ್ಥಿತಿ? ಸಂಸತ್ ಭವನದ ಕಡೆಗೆ ನುಗ್ತಾ ಇದ್ರು ಅವ್ರು. ಒಂದಷ್ಟು ಜನ್ಸಿಗಳು ಏನು ಆಕ್ಷನ್ಸ್ ಮಾಡ್ತಾ ಇದ್ರು, ಒಂಥರ ಅವರ ಆಕ್ಷನ್ಸ್ ಹಾಗಿತ್ತು, ಅಂದ್ರೆ ಪ್ರಚೋದನೆ ಮಾಡೋ ರೀತಿ ಇತ್ತು. ಅದು ಆ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಬೇಕಾಗಿರುತ್ತೆ ಪೊಲೀಸ್. ನಾನು ದೆಹಲಿಯಲ್ಲೇ ಇದ್ದಂಥದ್ದು, ಅಲ್ಲೇ ಕೆಲಸ ಮಾಡಿದ್ದೆ. ಪ್ಲಸ್ ಈ ಪ್ರೊಟೆಸ್ಟ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಾನು ದೆಹಲಿಯಲ್ಲಿ ಇದ್ದೆ. ಭಾಳ ಕ್ಲಿಯರಾಗಿ ಒಂದು ಸಂಕ್ಷಿಪ್ತವಾಗಿ ಒಂದು ರೂಟ್ ಮ್ಯಾಪನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ಇಂಡಿಯಾ ಗೇಟ್, ಸಂಸತ್ ಭವನ, ರಾಷ್ಟ್ರಪತಿ ಭವನ, ಮಧ್ಯದಲ್ಲಿರುವಂಥ ರಾಜ್ಪಥ್, ಅಲ್ಲಿಂದ ಒಳಗಡೆ ಬಂದು ಇರುವಂಥ ಜಂತರ್ ಮಂತರಿಂದ ತಾವು ಪಾರ್ಲಿಮೆಂಟ್ಗೆ ಗೆರಾವ್ ಹಾಕೋದಕ್ಕೆ ಅಥವಾ ಪಾರ್ಲಿಮೆಂಟ್ ಚಲೋ ಮಾಡೋದಕ್ಕೆ, ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕೋದಕ್ಕೆ ಕನಿಷ್ಠ ಪಕ್ಷ ಏನಿಲ್ಲ ಅಂತದ್ದು ನಡ್ಕೊಂಡು ಹೋಗಬೇಕು ಅಂತಂದರೆ 1 ರಿಂದ 1.5 ಕಿಲೋಮೀಟ್ರ್ ಡಿಸ್ಟೆನ್ಸು. ಆ 1.5 ಕಿಲೋಮೀಟ್ರ್ ಡಿಸ್ಟೆನ್ಸನ್ನು ಅಲ್ಲಿ ಏನು ಇವರು ಆ ಜಂತರ್ ಮಂತರ್ ಪ್ರೊಟೆಸ್ಟ್ ನಡೀತಾ ಇತ್ತಲ್ಲ, ಅಲ್ಲಿ ಮೊದಲ ಹಂತದ ಬ್ಯಾರಿಕೇಡು, 2ನೇ ಹಂತದ ಪ್ರೊಟೆಸ್ಟ್ ಎಲ್ಲಿ ನಡೀತಾ ಇತ್ತು ಅದರ ಎದುರುಗಡೆ ಇದ್ದಂತಹ ಬಿಲ್ಡಿಂಗ್ನಲ್ಲಿ ನಾನು ವಾಸವಾಗಿದ್ದೆ, ನಾನು ಉಳ್ಕೊಂಡಿದ್ದೆ. 1ನೇ ಹಂತದ ಬ್ಯಾರಿಕೇಡು, 2ನೇ ಹಂತದ ಬ್ಯಾರಿಕೇಡು, 3ನೇ ಹಂತದ ಬ್ಯಾರಿಕೇಡು, ಇಂಥ 10 ಬ್ಯಾರಿಕೇಡ್ಗಳಿತ್ತು. ವೆಂಕಟೇಶ್ವರನ ದರ್ಶನ ಮಾಡೋದಕ್ಕೆ 7 ದ್ವಾರಗಳು. ಇವರು ಪಾರ್ಲಿಮೆಂಟ್ ಚಲೋ ಮಾಡಬೇಕಾಗಿದ್ದಿದ್ರೆ, ಗೆರವು ಮುತ್ತಿಗೆ ಹಾಕಬೇಕಾಗಿದ್ರೆ 10 ಬ್ಯಾರಿಕೇಡಿಂಗ್ ಸಿಸ್ಟಮನ್ನು ದಾಟ್ಕೊಂಡು ಹೋಗಬೇಕಾಗಿತ್ತು. ನಾವುಗಳಲ್ಲಿ ಉಳ್ಕೊಂಡಿದ್ದವರಿಗೆ ನಮಗೆ ಒಳಗಡೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇನ್ನು ಅಲ್ಲಿರುವಂಥ ಮಕ್ಕಳು ಹೊರಗಡೆ ಹೋಗ್ತಾರೆ ಅಂತಂದರೆ ಇಟ್ ವಾಸ್ ಇಂಪಾಸಿಬಲ್. ನಾನು ಹೇಳ್ಬಿಡ್ತೀನಿ ಕೇಳಿ, ಆಕ್ರೋಶ ಇತ್ತು, ನಾನು ಒಪ್ಕೊಳ್ತೀನಿ. ನೀವು ಅರೆಸ್ಟ್ ಮಾಡಬೇಕಿತ್ತು, ವ್ಯಾನ್ಗಳಲ್ಲಿ ಕರ್ಕೊಂಡೋಗೋರನ್ನು ಊರಾಚೆ ಬಿಡಬೇಕಿತ್ತು. ಆಮೇಲೆ ಮತ್ತೆ ಬೇಕಿದ್ರೆ ನಾಳೆ ಬಂದಿದ್ದರೆ ನೀವು ಅವ್ರನ್ನ ಇಂಡಿಯಾ ಗೇಟ್ ಹತ್ರ ಬಿಡಬೇಕಿತ್ತು, ರೀರೂಟ್ ಮಾಡಬೇಕಿತ್ತು. ಮ್ಯಾಕ್ಸಿಮಮ್ ಏನಾಗ್ತಿತ್ತು, ಟ್ರಾಫಿಕ್ ಜಾಮ್ ಆಗ್ತಿತ್ತು ಡೆಲ್ಲಿಯಲ್ಲಿ, ಅಷ್ಟೇ ತಾನೆ. ಅದು ಹೊರತುಪಡಿಸಿ ಇನ್ನೇನಾಗ್ತಿರ್ಲಿಲ್ವಲ್ಲ. ಜಸ್ಟ್ ಬಿಕಾಸ್ ಅಷ್ಟು ಪ್ರಮಾಣದ ಜನಸಂಖ್ಯೆ, ಅಷ್ಟು ಜನ ಯುವಕರು ಸ್ವಯಂ ಪ್ರೇರಿತವಾಗಿ ಎಲ್ಲೆಲ್ಲಿಂದನೋ
ಬೆಂಗಳೂರಿಂದ ಬಂದಿರೋರು ಇದ್ದಾರೆ, ಮಧ್ಯಪ್ರದೇಶದಿಂದ ಬಂದಿರೋರು ಇದ್ದಾರೆ, ಆಂಧ್ರ ಪ್ರದೇಶದಿಂದ ಬಂದಿರೋರು ಇದ್ದಾರೆ, ತೆಲಂಗಾಣದಿಂದ ಬಂದಿರೋರು ಇದ್ದಾರೆ, ಅವರಾಗೋರೇ ಬಂದಿದ್ದಾರೆ, ನಾನು ಹೋಗಿ ಬರ್ತೀನಿ ಅಂತ ಮನೇಲಿ ಹೇಳ್ಕೊಂಡು ಬಂದಿರೋರು ಇದ್ದಾರೆ. ಮಕ್ಕಳು ಜಸ್ಟ್ ಬಿಕಾಸ್ ಯುವಕರು ಅಲ್ಲಿಂದ ವಿದ್ಯಾರ್ಥಿಗಳು ನಿಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಬಂದಿದ ತಕ್ಷಣ ನಿಮ್ಮ ಹತ್ರ ಬೇರೆ ಏನೋ ಆಪ್ಷನ್ ಇಲ್ಲ ಅವ್ರನ್ನ ತಡೆಯೋದಕ್ಕೆ ಅಂತ ಹೇಳಿ ನೀವು ಹಿಗ್ಗಾಮುಗ್ಗ ಥಳಿಸಿ ಲಾಠಿ ಚಾರ್ಜ್ ಮಾಡಿ ಅದಾದ ನಂತರದಲ್ಲಿ ಬಾಯೋ ಬೆಹನೋ ಫ್ರೆಂಡ್ಸ್ ಅಂತ ಹೇಳಿ ಬಂದು ವಿಡಿಯೋ ಮಾಡಿಬಿಟ್ರೆ ಮುಗ್ದೋಗುತ್ತಾ? ಎಷ್ಟು ಜನ ಹೆಂಗೆಲ್ಲ ಏಟ್ ತಿಂದಿದ್ದಾರೆ ಗೊತ್ತಾ? ಆ ಲಾಟಿನ ನೀವು ನೋಡಬೇಕು ಓಂಪ್ರಕಾಶ್ ಅವರೇ, ಗೊತ್ತಾಗುತ್ತೆ ನಿಮಗೆ ಯಾವ ಮಟ್ಟದಲ್ಲಿ ಅದು ಅಂಥ ಮಕ್ಕಳನ್ನ. ಅಫ್ಕೋರ್ಸ್ ನಿಮ್ಮನೇಲೂ ಓದ್ತಾ ಇರುವಂಥ ನಿಮ್ಮ ತಂಗಿಯೋ ತಮ್ಮನೋ ಇರ್ತಾರೆ, ನಮ್ಮನೇಲೂ ಓದ್ತಾ ಇರುವಂಥ ತಂಗಿಯೋ ತಮ್ಮನೋ ಇರ್ತಾಳೆ. ಅಂಥವ್ರು ಇವತ್ತಿನ ದಿನ ಪ್ರಶ್ನೆ ಮಾಡಿದ ತಕ್ಷಣ ನೀವು ಆ್ಯಂಡ್ ಶಾಂತಿಯುತವಾಗಿ ನಡೀತಾ ಇದ್ದಂಥ ಹೋರಾಟ, ಲೆಟ್ ಮಿ ಟೆಲ್ ಯು ದಿಸ್ ವೆರಿ ಕ್ಲಿಯರ್ಲಿ, ಆಯಿತಾ? ರೀಲ್ಸ್ ಮೂಲಕ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು, ವಿಡಿಯೋ ಮಾಡ್ತಾ ಇದ್ರು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದು ವೈರಲ್ ಆಗ್ತಿತ್ತೆ ಹೊರತು ಅವರು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಲ್ಲಿ ನಡೆಸ್ತಿರ್ಲಿಲ್ಲ. ಕಾನೂನು ಬಾಹಿರ ಚಟುವಟಿಕೆಗಳು ನಡಿಬೇಕಿತ್ತು ಅಂದಿದ್ರೆ 21 ದಿನಗಳ ಕಾಲ ಪ್ರೊಟೆಸ್ಟ್ ನಡೆದಂಥ ಸಂದರ್ಭದಲ್ಲೇ ನಡಿಬೇಕಿತ್ತು. ಪಾರ್ಲಿಮೆಂಟ್ ಚಲೋ ಅನ್ನೋ ಸಂದರ್ಭದಲ್ಲಿ ನಡೀತಾ ಇರಲಿಲ್ಲ. ಸರಿ, ಜೆನ್ಜಿ ಲೀಡರು ರಾಹುಲ್ ಗಾಂಧಿನ ನರೇಂದ್ರ ಮೋದಿನ, ಜೆನ್ಜಿಗಳ ಫೇವ್ರೇಟ್ ಲೀಡರ್ ಯಾರು ಈಗ? ರಾಹುಲ್ ಗಾಂಧಿ ವಯಸ್ಸಲ್ಲಿ ಹೆಂಗಾಗಿದ್ದಾರೆ ಇಡೀ ದೇಶಕ್ಕೆ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ, ಆಯಿತಾ? ಯಾವ ಪ್ರಮಾಣದಲ್ಲಿ CJP ಪ್ರೊಟೆಸ್ಟ್ ಆದ ನಂತರದಲ್ಲಿ ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಆ ಯುವಕರ ಜೊತೆ ಇತ್ತು, ಆದರೆ ಅದು ಇಂಡಿಪೆಂಡೆಂಟಾಗಿ ನಡೀತಾ ಇದ್ದಂಥ ಪ್ರೊಟೆಸ್ಟು. ನಾವು ನಿಮಗೆ ಸಮರ್ಥನೆ ಕೊಡ್ತೀವಿ, ನೀವು ಹೋರಾಟವನ್ನು ನಡೆಸಿ ಅಂತ ಹೇಳಿದಂಥದ್ದು. ಅದಾದ ನಂತರದಲ್ಲಿ ಅಲ್ಲಿನ ಜನ ಮುಗಿಬಿದ್ದು ಹೊರಗೊರೆ ಬಂದು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದಂಥದ್ದು. ನಾವು ಏನೋ ನಿಮಗೆ ನೆನಪಿರ್ಬೋದು, ಇಡೀ ನೀಟ್ ಹಗರಣದ ವಿಚಾರವನ್ನು ಮೊದಲು ಎತ್ತಿದ್ದು ರಾಹುಲ್ ಗಾಂಧಿಯವರೇ. ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ ರಾಹುಲ್ ಗಾಂಧಿಯವರೇ. ನೀವು ಮಕ್ಕಳ ಜೀವನದ ಜೊತೆ, ವಿದ್ಯಾರ್ಥಿಗಳ ಜೀವನದ ಜೊತೆ ಈ ರೀತಿ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ರಾಹುಲ್ ಗಾಂಧಿಯವರೇ. ಸೊ ಇಟ್ಸ್ ಕ್ವೈಟ್ ನ್ಯಾಚುರಲ್. ನನ್ನ ಪ್ರಶ್ನೆ ಇಲ್ಲಿ, ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಅನ್ನ ರಾಹುಲ್ ಗಾಂಧಿ, ಇಂಥ ಪ್ರೊಟೆಸ್ಟ್ ಅನ್ನ ಒಂದು ಕಾಂಗ್ರೆಸ್, ಒಂದು ರಾಹುಲ್ ಗಾಂಧಿ ಯಾಕೆ ಮಾಡೋಕ್ಕಾಗೋದಿಲ್ಲ? ಅದನ್ನ CJP ಅನ್ನೋದಕ್ಕಿಂತ ಜೆನ್ಜಿ ಮಾಡಿದ್ರು, ಯಾಕೆ ಇವ್ರು ಮಾಡಬಾರ್ದು? ಇವ್ರು ಮಾಡಿ ಪ್ರೂವ್ ಮಾಡಿದ್ರೆ ಆಯ್ತಪ್ಪ, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಆಗಬೇಕು, ನೋಡಿ ಎಂಥ ಒಂದು ಜನ ಬೆಂಬಲ ಇದೆ, ಜೊತೆಗೆ ಎಂಥ ದೊಡ್ಡ ಪ್ರತಿಭಟನೆ ಮಾಡಿದ್ರು ಅಂತ ಪ್ರೂವ್ ಮಾಡ್ಬೋದಪ್ಪ. ಮಾಡ್ತಾ ಇಲ್ವಲ್ಲ? ಇಡೀ ಭಾರತ್ ಜೋಡೋ ಯಾತ್ರೆಯನ್ನು ಶುರು ಮಾಡಿ ಅಷ್ಟೂ ಜನ ಯುವಕರನ್ನು ಸಂಘಟಿಸಿ ಇಡೀ ದೇಶದಲ್ಲಿ ನಡೆದಂಥವ್ರ ನಾಯಕ ಇದ್ದರೆ ಅದು ರಾಹುಲ್ ಗಾಂಧಿ. ಇದು ಭಾಳ ಸ್ಪಷ್ಟ. ಆ್ಯಂಡ್ ಜೆನ್ಜಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ ಫಸ್ಟ್ ಆಫ್ ಆಲ್ ರಾಹುಲ್ ಗಾಂಧಿ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ನೀಟಲ್ಲಿ ಪೇಪರ್ ಲೀಕ್ ಆಗಿದೆ ಆ್ಯಂಡ್ ಇದ್ರ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಓರ್ವ ಮಿನಿಸ್ಟರಿಗಿಲ್ಲ, ಪ್ರಧಾನಮಂತ್ರಿಗಿಲ್ಲ, ಗೃಹ ಮಂತ್ರಿಗಿಲ್ಲ. ಒಬ್ಬರಾದರೂ ಬಂದು ಆಗಿದೆ, ತಪ್ಪಾಗಿದೆ, ನಾವು ಸರಿಪಡಿಸ್ಕೊಳ್ತೀವಿ, ಇನ್ನು ಎಂಥದ್ದೇ ಪರಿಸ್ಥಿತಿ ಬರಲಿ ದೇಶದಲ್ಲಿ ಲೀಕ್ ಆಗೋದಿಲ್ಲ, ದಯಮಾಡಿ ಆತ್ಮಹತ್ಯೆಯನ್ನು ತಡೆಗಟ್ಟಿ ನಿಲ್ಲಿಸಿ. ನನಗೆ ಗೊತ್ತಿದೆ ನೀವು ಶ್ರಮ ಹಾಕಿದ್ದೀರಿ, ನೀವು ಓದಿದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ. ಮತ್ತೊಮ್ಮೆ ಆ ಪ್ರೊಸೆಸ್ಸಿಗೆ ಎಸ್ಪೆಷಲಿ ನೀಟು, IIT, UPSC ಈ ಎಕ್ಸಾಮ್ಗಳಿದೆಯಲ್ಲ, ಇದು ನಿಮ್ಮ ಜೀವನದ ಬಹುಪಾಲು ಎನರ್ಜಿಯನ್ನು ಕನ್ಸ್ಯೂಮ್ ಮಾಡಿಬಿಟ್ಟಿರುತ್ತೆ. ಸೊ ನೀವು ಅಷ್ಟು 1 ವರ್ಷ 2 ವರ್ಷ ಇದಕ್ಕೋಸ್ಕರ ಜನ ಬ್ರೇಕ್ ತೊಗೊಂಡು ಓದಿರುವಂಥವ್ರು ಇರ್ತಾರೆ. ಸೊ ನೀವು ಇಂಥ ಪರಿಸ್ಥಿತಿಗೆ ಬಂದಿದ್ದೀರಿ, ನಾನಿದ್ದೀನಿ ನಿಮ್ಮ ಜೊತೆ ಅಂತ ಒಂದು ಮಾತು ಪ್ರಧಾನಮಂತ್ರಿ ಹೇಳ್ಬಿಟ್ಟಿದ್ದರೆ ದೇಶದಲ್ಲಿ ಎಷ್ಟು ದೊಡ್ಡವರಾಗ್ಬಿಟ್ಟಿರೋರು ಅವರು. ಈ ಜನ್ರೇಷನ್ನಿಗೆ ಅದನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ಆ ತಂದೆ ತಾಯಿಗಳ ಜೊತೆ ಮಾತಾಡಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಂಥ ಎಷ್ಟೋ ಮಕ್ಕಳಿಗೆ ಅದನ್ನು ಮುಂದೆ ಅದಾಗಬಾರ್ದು ಅಂತ ಸಾಂತ್ವನ ಹೇಳಿರುವಂಥ ಕೆಲಸ ಮಾಡಿದ್ದಾರೆ. ಇವತ್ತಿನ ದಿನ ನೀವು ಕೇಳ್ತಾ ಇದ್ದೀರಿ, ಪ್ರತಿ ಜಿಲ್ಲೆಗಳಲ್ಲೂ, ನಾನು ರಾಜ್ಯಗಳ ಬಗ್ಗೆ ಮಾತಾಡ್ತಿಲ್ಲ, ಎಷ್ಟೋ ಜಿಲ್ಲೆಗಳಲ್ಲಿ ನಾವು ಆಲ್ರೆಡಿ ವಿದ್ಯಾರ್ಥಿ ಗೂಂಜ್ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು. ಆ್ಯಂಡ್ ಅದ್ರ ಮೂಲಕ ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳು ಅವರಾಗವರೇ ಬಂದಿರುವಂಥದ್ದು. ನೀವು ರೀಲ್ಗಳಲ್ಲಿ CJP ನೋಡ್ತಾ ಇದ್ದೀರಿ, ಆದರೆ ಸಂಘಟನಾತ್ಮಕವಾಗಿ ಪ್ರತಿ ಜಿಲ್ಲೆಗಳಲ್ಲಿ ರಾಹುಲ್ ಗಾಂಧಿ ಅವರು ಸ್ವಯಂ ಪ್ರೇರಿತವಾಗಿ ಹೋಗಿ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ಸಿಂಗರನ್ನು ಕರೆಸಬೇಕಾಯಿತು ಈ ಒಂದು ನಮ್ಮ ಕಾರ್ಯಕ್ರಮವನ್ನು ತಡೆಗಟ್ಟೋದಕ್ಕೆ. ಆದರೆ ಅಲ್ಲೂ ಕೂಡ ನಾವು ಆ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಗೊಳಿಸಿದ್ದೀವಿ. ಮಹಿಳೆಯಾಗಿ ತುಂಬ ಆ್ಯಕ್ಟಿವ್ ಪೊಲಿಟಿಷಿಯನ್ ಆಗಿ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಹೊಸ ಚೇಂಜ್ ಬಂದಿದ್ದು ಲೋಕಸಭೆಯಲ್ಲಿ ನಿಂತು ನೋಡಿದಾಗ ಪ್ರಿಯಾಂಕಾ ಗಾಂಧಿ ಅವರು ಬಂದ ಮೇಲೆ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಶಕ್ತಿ ಬಂತು, ವಯನಾಡಲ್ಲಿ ಗೆದ್ದರು, ಒಂದು ಶಕ್ತಿ ಬಂತು. ರಾಹುಲ್ ಗಾಂಧಿ ಅವ್ರಿಗಿಂತ ಆ್ಯಸ್ ಎ ಜರ್ನಲಿಸ್ಟಾಗಿ ನಾನು ಅಬ್ಸರ್ವ್ ಮಾಡೋವಂಥದ್ದು, ರಾಹುಲ್ ಗಾಂಧಿ ಅವ್ರಿಗಿಂತ ಹೆಚ್ಚು ಮೆಚೂರ್ಡ್ ಆಗಿ ಪ್ರಿಯಾಂಕಾ ಗಾಂಧಿ ಮಾತಾಡ್ತಾರೆ ಅನಿಸುತ್ತೆ. ಭವಿಷ್ಯದ ಇಂದಿರಾ ಗಾಂಧಿನ ಜನ ಅಂದರೆ ಈ ಕಾಂಗ್ರೆಸ್ ಕಾರ್ಯಕರ್ತರಂತ ಅವರಲ್ಲಿ ನೋಡ್ತಾ ಇದ್ದಾರೆ ಅನಿಸುತ್ತೆ. ನಿಮಗೇನು ಅನಿಸುತ್ತೆ, ಬರುವ ದಿನಗಳಲ್ಲಿ ಯಾರು ಪ್ರಧಾನಿ ಆಗ್ತಾರೆ? ರಾಹುಲ್ ಗಾಂಧಿ ಅವ್ರು ಆಗ್ತಾರಾ, ಪ್ರಿಯಾಂಕಾ ಗಾಂಧಿ ಅವ್ರು ಆಗ್ತಾರಾ? ಯಾರು ಸೂಕ್ತ ಅನಿಸುತ್ತೆ? ನೀವೇನು ಹೇಳ್ತೀರಾ? ನೋಡಿ, ಒಂದಂತೂ
ಈಗ ಒಬ್ಬೊಬ್ಬರು ಮಾತಾಡುವಂಥ ಒಂದೊಂದು ಶೈಲಿ ಅಂತ ಇರುತ್ತೆ. ಈಗ ನಾನು ಇಂಟರ್ವ್ಯೂವಲ್ಲಿ ಮಾತಾಡೋದು ಒಂಥರ ಇರುತ್ತೆ, ನಾನು ಭಾಷಣಕ್ಕೆ ನಿಂತ್ಕೊಂಡಾಗ ಮಾತಾಡೋದು ಒಂಥರ ಇರುತ್ತೆ, ನಾನು ಡಿಬೇಟಲ್ಲಿ ಕೂತ್ಕೊಂಡು ಕೌಂಟ್ರ್ ಕೊಡಬೇಕಾದಾಗ ಒಂಥರ ಇರುತ್ತೆ. ಸೊ ರಾಹುಲ್ ಗಾಂಧಿ ಅವರ ಮಾತು, ಅವರ ನಡವಳಿಕೆ, ಅವರ ವೈಖರಿ, ಅವರು ಪ್ರೆಸೆಂಟ್ ಮಾಡುವಂತಹ ರೀತಿ ಇಸ್ ಎ ಡಿಫ್ರೆಂಟ್ ಸ್ಟೋರಿ. ಆ್ಯಂಡ್ ಪ್ರಿಯಾಂಕಾ ಗಾಂಧಿಯವರು ಶಿ ಈಸ್ ಎ ಲಿಟಲ್ ಸೆಟಾರಿಕಲ್. ಅವರು ಒಂದಿಷ್ಟು ಹಾಸ್ಯ ತುಣುಕುಗಳನ್ನು ಹಾಕುವಂಥದ್ದು ಆ್ಯಂಡ್ ಒಂದಿಷ್ಟು ಜೋವಿಯಲ್ ಆಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡುವಂಥದ್ದು. ರಾಹುಲ್ ಗಾಂಧಿ ಈಸ್ ಅನ್ ಎಮೋಷನಲ್ ಸ್ಪೀಕರ್ ಆ್ಯಂಡ್ ಪ್ರಿಯಾಂಕಾ ಗಾಂಧಿಯವರು ಈಸ್ ಅ ಸ್ಯಾಟರಿಕಲ್ ಸ್ಪೀಕರ್. ಸೊ 100% ಅವರು ಬಂದಾದ ನಂತರದಲ್ಲಿ ಅವರ ಮಾತು, ಅವರ ಒಂದು ಏನು ಪಾರ್ಲಿಮೆಂಟ್ಶಿಪ್ ಅಂತ ನಾವು ಕರಿತೀವಿ. ಸೊ ಇಟ್ಸ್ ಬೀನ್ ಎಕ್ಸಲೆಂಟ್ ಆ್ಯಂಡ್ ಜನ ಅದನ್ನು ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ನಿಂತ್ಕೊಳ್ಳಲ್ಲ, ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅವರೇ ಇಲ್ಲ ನೀವು ಬರಬೇಕು ಸಂಸತ್ತಿಗೆ ಅಂತ ಹೇಳಿ ಅವರನ್ನು ಉತ್ತೇಜನಗೊಳಿಸಿ, ಪ್ರೇರೇಪಣೆಗೊಳಿಸಿ ಅವರನ್ನು ಸಂಸತ್ತಿಗೆ ಕರ್ಕೊಂಡು ಬಂದಿದ್ದಂಥದ್ದು, ತಮ್ಮ ಪೂರ್ವ ಕ್ಷೇತ್ರವನ್ನು ಅವ್ರಿಗೋಸ್ಕರ ಬಿಟ್ಕೊಟ್ಟಿದ್ದಂಥದ್ದು. ಸೊ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದನ್ನು ಜನ ನಿರ್ಧಾರ ಮಾಡ್ತಾರೆ. ಇವತ್ತಿನ ದಿನ ನಮ್ಮ ಕೆಲಸ ಇರುವಂಥದ್ದು ಪಕ್ಷವನ್ನು ಸಂಘಟನೆ ಮಾಡುವಂಥದ್ದು, ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವಂಥ, ದೇಶದ ಜನರಿಗೆ ಹಾನಿ ಮಾಡ್ತಾ ಇರುವಂಥ ಪಕ್ಷಗಳನ್ನು, ಸರ್ಕಾರವನ್ನು ಕಿತ್ತೊಗೆಯುವಂಥದ್ದು. ಅದಾದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲವೂ ನಿರ್ಧಾರ ಆಗುತ್ತೆ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ಇದಾಗಿತ್ತು ಸುಮನ್ ಟಿವಿ ಕನ್ನಡದ ರಾಜಕೀಯ ವಿಚಾರದ ಒಂದು ಚರ್ಚೆ. ಮತ್ತಷ್ಟು ಈ ರೀತಿ ರಾಜಕೀಯ ವಿಚಾರ ವಿಶ್ಲೇಷಣೆ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.